ಮುಖದವಗಿ ಗಣಪತಿ भक्तानां देवं कार्तिकेयपास्महे ज्ञानशक्ति सुब्रह्मण्य स्वामिने नमः मनसा ಮತ್ತೆ ಸಭೆಯನ್ನು ಕರೆಯಬೇಕಾಯಿತು. ನಮ್ಮ ಕರೆಗೆ ಮಾನ್ಯತೆಯನ್ನು ಕೊಟ್ಟು ಮಂತ್ರಿಗಳು, ಮಾಂಡಲಿಕರು, ಸಾಮಂತ ಧೀಮಂತರೆಲ್ಲರೂ ಕೂಡ ನೆರೆದಿದ್ದಾರೆ. ಹಾಗೆಂದು ವಿಷಯವನ್ನು ಪ್ರಸ್ತುತಪಡಿಸಬೇಕು ಅಂತಾದ್ರೆ ನಮ್ಮ ಮೂಲ ಮಂತ್ರಿಗಳಿದ್ದಾರೆ. ಸುಬುದ್ಧಿಯವರು ಮಂತ್ರೀಶ ಬಲ್ಮಿದ ಬಾಲಿಯ ವೀರ ಮಂತ್ರೀಶ, ಮಣಿಪುರೇಶ ಸಾಮಾನ್ಯರಲ್ಲ ನೀವು. ನಮ್ಮ ಮೂಲ ಮಂತ್ರಿಗಳು ಈಗ ಮಾತ್ರ ಮೂಳೆ ಮಂತ್ರಿ ಅಂತ ಆಗಿದೆ. ನಮ್ಮ ತಾತನ ಕಾಲದಿಂದಲೂ ಮುತ್ಸದ್ದಿಯಾಗಿ ಇಲ್ಲಿಯದ್ದಾದಂತಹ ರಾಜಕಾರ್ಯ ಏನಿದೆಯೋ ಅದೆಲ್ಲವನ್ನೂ ಕೂಡ ಮುನ್ನಡೆಸಿಕೊಂಡು ಬಂದವರು. ಆಶ್ಚರ್ಯ ಅದಲ್ಲ, ಯಾವತ್ತು ನಡೆಯುವ ಸಭೆ ನಡೆದು ಹೋಯ್ತು. ಹೌದು, ಮಧ್ಯರಾತ್ರಿ ವೇಳೆ ಇಲ್ಲಿ ವಿಶೇಷವಾದ ಸಭೆ ನಡೆಸಬೇಕು ಅಂತಾದ್ರೆ, ಅದರಲ್ಲೂ ನನಗೆ ಕಾರ್ಯ ಬರಬೇಕು ಅಂತಾದ್ರೆ ಏನು ಅಂತ ಅರ್ಥ ಆಗಲಿಲ್ಲ. ಬಲವಾದ ಕಾರಣವೇ ಇದೆ. ಏನು? ರಾಜಸಭೆಯನ್ನು ಮುಗಿಸಿ ಅಂತಃಪುರವನ್ನು ನಾ ಸೇರಿದಂತಹ ಹೊತ್ತಿಗೆ ಚರರು ನಡುಗುತ್ತಾ ಒಂದು ವಿಚಾರವೊಂದನ್ನು ಹೇಳಿದರು. ಏನಂತೆ? ಬಂಗಾರದಿಂದ ಶೃಂಗರಿಸಲ್ಪಟ್ಟಂತಹ ಒಂದು ಅಶ್ವ ಬಂದಿದೆ ಮಣಿಪುರಕ್ಕೆ, ಜೊತೆಗೆ ಅಗಾಧವಾದಂತಹ ಸೇನೆಯು ಬಂದಿದೆ ಎನ್ನುವುದಾಗಿ. ಹಾಗಾಗಿ ಅನಿವಾರ್ಯವಾಗಿ ಈ ಹೊತ್ತಿನಲ್ಲಿ ಸಭೆಯನ್ನು ಕರೆಯಬೇಕಾಯಿತು. ಸರಿ ಮಂತ್ರೀಶ, ನೀವು ಸಾಮಾನ್ಯರಲ್ಲ, ವೀರ ಮಂತ್ರೀಶ. ನಿಮ್ಮ ಯೌವನದ ಕಾಲದಲ್ಲಿ ಬಹಳಷ್ಟು ಕಾರ್ಯಭಾರವನ್ನು ಮಾಡಿದವರಂತೆ ನೀವು ಅಜ್ಜ ಹೇಳ್ತಾ ಇದ್ರು. ಹಾಗಾಗಿ ಈಗಲೂ ಕೂಡ ನಿಮ್ಮದ್ದಾದಂತಹ ಆ ಸಾಮರ್ಥ್ಯ ಕಡಿಮೆ ಏನೂ ಆಗಲಿಲ್ಲ. ಅದಕ್ಕೆ ಅರಸನಾದಂತಹ ನನಗೆ ಮತಿಯ ಜಾಗದಲ್ಲಿ ಇರುವವರು ನೀವು ಒಂದು ಕಾರ್ಯವನ್ನೇ ಎಸಗಬೇಕು. ಏನು? ಈ ಕ್ಷಣವೇ ಹೋಗಬೇಕು. ಹೋಗಿ ಆ ಕುದುರೆ ಯಾರದ್ದು?
ಬಂದಂತಹ ಸೇನೆ ಯಾರದ್ದು ಎಂಬಿತ್ಯಾದಿ ವಿಚಾರಗಳನ್ನು ತಿಳಿದು ಬರಬೇಕು. ಪುಣ್ಯಾತ್ಮ, ಓ ಮಂತ್ರಿ ಆದಂತ ನಾನು ಮಂತ್ರಿ ಹೋಗುವ ರೀತಿಯಲ್ಲಿ ಹೋಗ್ಬೇಡಿ, ಒಬ್ಬನೇ ಹೋಗುದು. ಒಬ್ಬರೇ ಅಲ್ಲ, ಮತ್ತೆ ಮಲ್ಲ ಭಟರಿದ್ದಾರೆ ನಮ್ಮಲ್ಲಿ. ಆ ದೊಡ್ಡ ಜಾತಿಯದ್ದು. ಹೌದು. ಯಾವುದು? ಮಲ್ಲ ಭಟರು. ಮಲ್ಲ ಭಟರು. ಎಲ್ಲರೂ. ಹೌದು. ಅವರನ್ನು ಜೊತೆಗೆ ಸೇರಿಸಿಕೊಂಡು ಹೋಗಿ ಹಾಗೆ ಆ ಕುದುರೆ ಹಣೆಯಲ್ಲಿರುವಂತಹ ಲೇಖನವನ್ನು ತಂದು ನನ್ನ ಮುಂದೆ ವಾಚಿಸಬೇಕು. ಮಹಾರಾಜ, ಮಂತ್ರೀಶ, ಹೇಳಿದಂತ ಮಾತು ಸತ್ಯ. ಸಭೆಯನ್ನು ಕಾಣುವಾಗ ಎಂತವ್ರ ಎದೆಯಲ್ಲಿ ಅದು ನಡುಕ ಹುಟ್ಟಲೇಬೇಕು. ಕುದುರೆ ಹಣೆಯಲ್ಲಿದ್ದಂತ ವಿಶೇಷವಾದ ಲಿಖಿತ ತಂದಿದ್ದೇನೆ. ಸ್ವಾಮಿ, ಇದು ನನಗಲ್ಲ, ನಿಮಗೆ ಸೇರಿದಂತಹ ಸಭೆ ಸಮಸ್ತರು ಕೇಳುವ ರೀತಿಯಲ್ಲಿ ಇದನ್ನು ವಾಚಿಸಬೇಕು. ಈಗ ಓದುವರಿಷ್ಟೇನು ಇಲ್ಲ. ಯಾಕೆ? ಸ್ವಲ್ಪ ದೃಷ್ಟಿ ಮಂದಾಗಿದೆ. ಹೌದಾ? ಹೌದೌದು. ಆದ್ರೂ ಪ್ರಯತ್ನಿಸಿ. ನೋಡ್ತೇನೆ. ತಪ್ಪಿದೆ. ಆಯ್ತು ಸರ್. ಸ್ವಾಮಿ, ಲೇಖನವನ್ನು ವಾಚಿಸಿ ಅಂತ ನಾನು ಹೇಳಿದ್ದು. ಹೌದು. ನೆಕ್ಕುವುದಕ್ಕಲ್ಲ. ಹೌದು, ಇದಕ್ಕೆ ಸಕ್ಕರೆ ಹಾಕಿದ್ದಾರೆ. ಮತ್ತೆಂಥದ್ದು ಇದು? ಬೆಕ್ಕಿಗೆ ಆಟ, ಇಲ್ಲಿಗೆ ಪ್ರಾಣ ಸಂಕಟ ಅಂತ ಹಾಕಿದ್ದಾರೆ. ಯಾಕೆ? ಹತ್ತಿರಕ್ಕೆ ಕಾಣುವುದೇ ಇಲ್ಲ ಪುಣ್ಯಾತ್ಮ. ದೃಷ್ಟಿ ದೋಷ. ದೂರಕ್ಕೆ ಸ್ವಲ್ಪ ಅರ್ಥ ಆಗ್ತದೆ. ಹೌದಾ? ದೂರದಲ್ಲಿಯೇ ಹಿಡಿದು ವಾಚಿಸಿ. ಹೌದು, ದೂರದರ್ಶನ. ಸ್ವಸ್ತಿ ಶ್ರೀ, ಶುಭ ಸೂಚನೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹೌದೌದು. ಸ್ವಸ್ತಿ ಶ್ರೀ ಸೋಮವಂಶಜ, ಸೋಮವಂಶಜ, ಸಾಧು ಗುಣಶೀಲ, ಭೂಮಿಗತಿ ಭಾರ. ಭೂಮಿಗೆ ಬರುವ ಹಾಗಲ್ಲ, ಸೋಮವಂಶ ಅಂದ್ರೆ ಚಂದ್ರವಂಶ. ಚಂದ್ರವಂಶದಲ್ಲಿ ಅಷ್ಟು ಪರಾಕ್ರಮಿ ಅಂತ ಯಮ ಜಾತ. ಪರಾಕ್ರಮಿಯಾಗಿ ವರ್ತಮಾನ ಕಾಲ ಇರುವಂತ ವ್ಯಕ್ತಿ ಬೇರೆ ಯಾರು ಅಲ್ಲ, ಧರ್ಮರಾಜ. ಧರ್ಮರಾಜ. ಹೌದೌದು. ಆತ ಪೂಜಿಸಿಬಿಟ್ಟಂತ ಯಜ್ಞ ಅಶ್ವವಿದು. ಯಜ್ಞ ಅಶ್ವ. ಏನಂತೆ ವಿಷಯ? ಸಾಮಾನ್ಯರಲ್ಲ, ಅಜ್ಜ ಹರಿಹರದಿಂದ ಪ್ರೀತ, ಎಲ್ಲರಿಂದಲೂ ಮಾನಿಕರು ಪಡೆಯುವಂತ ಘನ ವ್ಯಕ್ತಿಯಾಗಿದ್ದಾರೆ. ಆತ ಪೂಜಿಸಿಬಿಟ್ಟ ಯಜ್ಞಾಶ್ವ ಇದು. ಕಾರಣ ಬೇರೆ ಇದೆ. ಹತ್ತಿರ ಪುರಪತಿ ಅಜ ಬಿಟ್ಟು ಗಲಭೆಗೆ ಸ್ವತ್ತದಲ್ಲಿ ಬಡಿದು ವಿಸ್ತರಣೆ ರಚಿಸಿದ ಎದೆಯದು ಶಕ್ತಿಗಾರರು ಕಂಡದು. ಮಹಾರಾಜ, ವರ್ತಮಾನ ಕಾಲದಲ್ಲಿ ಹಸ್ತಿನಾವತಿಯ ಸರ್ವಾಧಿಕಾರಿಗೆ ಮೆರೆಯುತ್ತಾ ಇದ್ದಾರೆ. ಆತ ಯಜ್ಞಾಶ್ವವಿದು. ಬಿಡಬೇಕು ಅಂತ ಆದ್ರೆ ಬಲವಾದಂತ ಒಂದು ಕಾರಣವಿದೆ. ಏನಂತೆ? ಬಂದು 10 ದೋಸೆ ತಿಂದು ಬಂದ ಕೂಡಲೇ 10 ದೋಸೆ ತಿಂದದ್ದ. ಬಂಧು ಹತ್ಯ ದೋಷ ಪರಿಹಾರಕ್ಕೆ ಬೇಕಾಗಿ ಯಜ್ಞವನ್ನು ಕೈಗೊಂಡಿದ್ದಾನೆ. ಈ ಕುದುರೆ ಬೆಂಗವಲಿಗೆ ಬೇಕಾಗಿ 3 ಲೋಕದ ಗಂಡ ಎಂದು ಬಿರುದು ಪಡೆದಂತಹ ವೀರ ಪಾರ್ಥ ಎಂದು ಬಿಟ್ಟಿದ್ದಾರೆ. ಮಾತ್ರವಲ್ಲದೆ ಶೆಟ್ಟಿಗಾರರು ಕುದುರೆಯನ್ನು ಕಟ್ಟಬೇಕು. ಯಾರು? ಶೆಟ್ಟಿಗಾರ. ಶಕ್ತಿಗಾರರು. ಶಕ್ತಿ ಉಳ್ಳವರು ಕುದುರೆಯನ್ನು ಕಟ್ಟಬೇಕು. ಶಕ್ತಿ ವಿಹೀನರು ಕಪ್ಪ ಕಾಣಿಕೆಗಳನ್ನು ಕೊಟ್ಟದ್ದು ಹೌದು ಅಂತಾದ್ರೆ ಧರ್ಮರ ಎಲ್ಲರದು ಪರಿಪಾಲಿಸ್ತಾನೆ, ಕಾಪಾಡುತ್ತಾನೆ ಅಂತ ಆಶ್ಚರ್ಯವಾಗುತ್ತಾ ಇದೆ. ಎಂತವರ ರಕ್ತ ಆದ್ರೂ ಕುದಿಯಬೇಕು. ಕುದಿದ ಇದ್ರೆ ಅವರು ಜೀವ ಇಲ್ಲ ಎನ್ನುವುದೇ ಲೆಕ್ಕ ಅಲ್ವಾ ಸ್ವಾಮಿ? ಏನು ಬರೆದಂತಹ ಒಕ್ಕಣೆಯಾದರೂ ಏನು? ಧರ್ಮಜ. ಧರ್ಮಜ ಹಸ್ತಿನಾವತಿಯ ಒಡೆಯ. ಒಡೆಯ ಏನು ಆತ ಏನು ನಮಗೆ ದೊರೆಯೇ? ನಾವು ಆತನ ಸಾಮಂತರೇನು ಅಲ್ಲ. ಅಲ್ಲ ಅಲ್ವೋ? ಏನು ಅವರು ಮರಣವನ್ನು ಗೆದ್ದವರೇ? ಮರಣವನ್ನು ಗೆದ್ದವ ಯಾರು? ಚಿರಂಜೀವಿಗಳಲ್ಲ. ಕಾಲಾಂತಕನಾದಂತಹ ಪರಶಿವ. ಇವನೇನು ಪರಶಿವನೇ? ಸ್ವಾಮಿ, ಬಲಹೀನರು ಕಪ್ಪವನ್ನು ಒಪ್ಪಿಸಬೇಕು ಎನ್ನುವುದಾಗಿ ಆಡಿದ್ದಾರೆ.
ಹಾಗಿದ್ರೆ ಇವರು ಮಾತ್ರ ಬಲವಂತರೇ, ಉಳಿದವರು ಬಲಹೀನರೇ? ಬಲ ಎಂಬುದು ಒಬ್ಬನೇ ಮೀಸಲಾಗಿಟ್ಟದ್ದ. ಮಣಿಪುರದ ಪ್ರತಿಯೊಬ್ಬರೂ ಕೂಡ ವೀರಯೋಧರಿದ್ದೇನೆ. ಹೌದೌದು. ನಮ್ಮದಾದಂತಹ ಯೋಗ್ಯತೆ ಏನು ಎನ್ನುವುದನ್ನು ಅವರಿಗೆ ಕಾಣಿಸಿಕೊಡಬೇಕು. ಒಂದು ಕಾರ್ಯ ಆಗಬೇಕು. ಏನು ಬಂದಿದೆ ಅಲ್ಲ ತುರಗ? ಮಹಾರಾಜ, ನಮ್ಮ ವಿಕ್ರಮ ಏನು ಯೋಗ್ಯತೆ ಏನು ಎನ್ನುವುದನ್ನು ವಿರೋಧಿಗಳಿಗೆ ತಿಳಿಯಪಡಿಸಲೇಬೇಕು. ಅದಕ್ಕೆ ಹಾಗಾಗಿ ಬಂದಂತಹ ಅಶ್ವವನ್ನು ನಮ್ಮ ಲಾಯದಲ್ಲಿ ಕೊಂಡೊಯ್ದು ಕಟ್ಟಿ ಹಾಕಿ ಆಮೇಲೆ ಅದರ ರಕ್ಷಣೆಗಾಗಿ ಬಲು ಭಟರನ್ನು ನಿಯಮಿಸಿ ನಾಳೆ ಸೂರ್ಯೋದಯದ ಕಾಲಕ್ಕೆ ಬಂದಂತಹ ವಿರೋಧಿಗಳನ್ನು ಎದುರಿಸುವುದಕ್ಕಾಗಿ ಮಣಿಪುರದ ಸಮಸ್ತರು ಸನ್ನದ್ಧರಾಗುವ ಹಾಗೆ ಡಂಗುರವನ್ನು ವಹಿಸಿ ನಾನು ಅಪ್ಪಣೆ ಮಾಡ್ತೇನೆ. ಕೇಳಿರಿ ಕೇಳಿರಿ ಕೇಳಿರಿ, ಮಣಿಪುರದ ಸರ್ವ ಪ್ರಜೆಗಳು ಕೂಡ ಕೇಳಬೇಕಾದ ವಿಚಾರ. ಅನಿರೀಕ್ಷಿತವಾಗಿ ನಮಗೆ ಎಲ್ಲರಿಗೂ ಯುದ್ಧ ಮಾಡುವ ಸಂದರ್ಭ ಒದಗಿ ಬಂದಿದೆ. ಆದರೆ ಅಕಾಲ ವೃದ್ಧರು ಯಾರು ಅಂತ ಇಲ್ಲ, ಎಲ್ಲರೂ ಆಯುಧಧಾರಿಯಾಗಿ ಸೂರ್ಯೋದಯಕ್ಕೆ ಸರಿಯಾಗಿ ಯುದ್ಧಕ್ಕೆ ಬೇಕಾಗಿ ಬರಬೇಕು. ನಾನು ಹೇಳುವುದಲ್ಲ, ರಾಜ್ಞಾಜ್ಞೆ ಬರಬೇಕು ಬರಬೇಕು ಬರತಕ್ಕದ್ದು. ಮಾತೆ ಬಿನೋನ ಪವ ಪ್ರೀತಿಯೋ ಇರೋದು ಕುಲಜ ಬರು ಧರ್ಮಾನುಜರೇ ಭೂದಳ ಕುಲಜ ಧರ್ಮಾನುಜರೇ ಯಾಜವರ್ಜಿ ಕಪ್ಪಟಾಯದು ಪಾರ್ಥ ಸಗಿ ನಮ್ಮ ಮೇಲೆ ಸುಳ್ಳೆಲ್ಲ ಗುಣಗೀಲೆ ಮಾತೆ ಯೋನ ದಿನೋನ ಪವ ಅವ್ವ ಬೇಕಾಗಿ ಒಂದೊಂದು ಕಥೆಗಳನ್ನು ಹೇಳುವವಳು ನಾನು. ಹೌದು. ಆದರೆ ಇಂದು ಸತ್ಯ ಕಥೆಯನ್ನು ಹೇಳುವುದಕ್ಕಾಗಿ ಓಡೋಡಿ ಬಂದವಳು. ಸತ್ಯ ಕಥೆ? ಹೌದು. ಏನೇ ಅದು? ಅಮ್ಮ, ಸರಿಯಾಗಿ ನೀವು ಕೇಳಬೇಕು. ಪುರದಲ್ಲಿ ಶ್ರೇಷ್ಠವಾದಂತಹ ಪುರ ಹಸ್ತಿನಾವತಿಯಂತೆ. ಹೌದು. ಅಲ್ಲಿ ಕುಂತಿ ದೇವಿಗೆ 5 ಮಂದಿ ಮಕ್ಕಳಂತೆ. ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವರು ಅವರು ಬಂದು ಹತ್ಯೆಯ ದೋಷದ ನಿವಾರಣೆಗೆ ಬೇಕಾಗಿ ಅಶ್ವಮೇಧ ಯಾಗವನ್ನು ಕೈಗೊಂಡಿದ್ದಾರಂತೆ. ಹೌದೇ? ಎಲ್ಲ ನಗರಕ್ಕೆ ತಿರುಗಿದಂತಹ ತುರಗ ನಮ್ಮದಾದಂತಹ ಮಣಿಪುರಕ್ಕೆ ಬಂದಿದೆ ತಾಯೇ. ಹೌದೇ? ಹೌದಮ್ಮ, ನಮ್ಮದಾದಂತಹ ಮಣಿಪುರಕ್ಕೆ ಆಹಾಯ ಪ್ರವೇಶವನ್ನು ಮಾಡಿದೆ. ಅದರ ಬೆಂಗಾವಲಿಗಾಗಿ ಬಂದವರು ಯಾರೆನ್ನುವುದಾಗಿ ಭಾವಿಸಿದ್ದೀರಿ? ಯಾರು ಬಂದದ್ದು? ಪಾರ್ಥ ಮಹಾಶಯರು ತಾಯೇ. ರಮಣ ರಮಣ ಹೇ ಸಖಿಯೇ ಆಹುದೇ ರಮಣ ಆಹುದೇ ಪಾರ್ಥ ಪವನ ಕಾಣದೆ ಬಲು ಬಿನವಾಯಿ ಅದರ ಬಳಿ ಬೆಳಿ ಬೆಳಾದೆ ಆಹುದೇ
ಗಣದಿ ಬಲು ದಿನವಾಯಿದರೆ ಬಳಲಿ ಬೆಳಗಾರೆ ಅಗುದೇ ಎಂದಯ ರಮಣ ಹೇ ಸಖಿಯೇ ಅಗುದೇ ಎಂದಯ ರಮಣ ಅಹುದೇ, ಹೌದಮ್ಮ, ಮತ್ತೊಮ್ಮೆ ಹೇಳಿ. ಸತ್ಯ ತಾಯಿ. ಮಗದೊಮ್ಮೆ ಹೇಳಿ. ಪಾರ್ಥ ಮಹಾಶಯರೇ ಬಂದದ್ದು. ಕುದುರೆಯ ಬೆಂಗಾವಲಾಗಿ ಬಂದವರು ಪಾರ್ಥ ಮಹಾಶಯರು. ಭಕ್ತ ಮಹಾಶಯರು. ಸತ್ಯ ತಾಯಿ. ಸಖಿ, ಅಮ್ಮ, ನೋಡಿದೆಯಾ ನನ್ನ ಈ ಸಂತೋಷವನ್ನು? ಹೌದು. ನಾನೇನು ರಾಜಕುಮಾರಿ ನಾನಲ್ಲ, ನವ ತರುಣಿ ನಾನಲ್ಲ, ಅಲ್ಲ, ರಾಜಮಾತೆ ನಾನಿದ್ದೇನೆ. ಆದರೂ ಕುಣಿದು ಕುಪ್ಪಳಿಸುತ್ತಾ ಇದ್ದೇನೆ. ಇಷ್ಟು ಸಂತೋಷ. ಹೌದಲ್ಲ? ಯಾಕೆ ಬೇಕಾಗಿ? ಯಾಕೆ? ನೀ ಹೇಳಿದಂತಹ ಸುದ್ದಿಯನ್ನು ಕೇಳಿದ ಕ್ಷಣವೇ ನಾನು ರೋಮ ಹರ್ಷಿತಳಾದೆ. ಓಹೋ, ಸಂತೋಷ ನನಗೆ ಇಮ್ಮಡಿ ಆಗುತ್ತಾ ಇದೆ. ಕುದುರೆಯ ಬೆಂಗಾವಲಾಗಿ ಬಂದವರು ಭಾರತ ಮಹಾಶಯರು. ಹೌದಮ್ಮ. ಏನು? ಮತ್ತೊಮ್ಮೆ ಹೇಳೆ. ಅದೆಷ್ಟೋ ದಿವಸಗಳಾಗಿ ಹೋಯಿತು ಅವರನ್ನು ಕಾಣದೆ, ಬಲು ದಿನವಾಗಿ ಹೋಯಿತು. ಬಳಲಿ ಬೆಂಡಾಗಿ ಹೋಗಿದ್ದೇನೆ. ಇಂದು ಬರುತ್ತೇನೆ, ನಾಳೆ ಕಾಣುತ್ತೇನೆ ನನ್ನ ಭಾರತ ಮಹಾಶಯರನ್ನು ಎನ್ನುವ ಹಾಗೆ ನಾನು ಕೂಡ ಅವರಿಗಾಗಿ ಕಾಯುತ್ತಿದ್ದವಳು. ಈಗ ನೀನು ಹೇಳಿಬಿಟ್ಟೆಯಲ್ಲ, ಅಬ್ಬಬ್ಬಾ, ಹೀಗೆ ಬಿಡುವುದಲ್ಲ. ಎಂತದು? ನನಗೆ ಗೊತ್ತಾಯ್ತು. ಚಂದ್ರಗ ಶಾಲೆ ಕೊಡುವೆ ನುಡಿಗೆ ಚಂದ ಬಾಲೆ ಮತ್ತೊಮ್ಮೆ ಹೇಳಿ. ಕೊಡುವೆ ನೋಡಿ ಚಂದನದಲ್ಲಿ ಬಾಲೆ ಕೊಡುವೆ ಶಾಲೆ ನುಡಿಯೇ ಬಾಲೆಯಿಂದ ನಂದನ ಇದಿರಾಗಿ ಮಣಿಪುರಕ್ಕೆ ಬಂದ ಸಕಲ ಸೇನೆ ವಾಸಿಯು ಅಹುದೇ ಸಖಿಯೇ ಅಹುದೇ. ಹೊತ್ತ ಗಗವಿ ಬೆಳೆಬೆಗೆದು ಸ್ವರಸದಲ್ಲಿ ಬಾಲಿ ಹೊತ್ತ ಗಗವಿ ಬೆಳೆಬೆಗೆದು ಸ್ವರಸದಲ್ಲಿ ಬಾಲಿ ಹಸ್ತಿನಾಪುರಧೀಶ ಅರಿಗಲೆ ತೆಗಂಕುಶ ಹಸ್ತಿನಾಪುರಧೀಶ ಅರಿಗಲೆ ತೆಗಂಕುಶ ಸ್ವಸೈನ ಮೇಲೆ ಸಹಜ ಅಹುದೇ ಅಹುದೇ ಸಖಿಯೇ ಅಹುದೇ ಎನ್ನಯ ರಮಣ ಅಚ್ಚನು ಪ್ರಜ್ಞಾ ಶಾಲೆ ಕೊಡುವೆ ನುಡಿ ಚೌದಲಿ ಬಾಲೆ ಬೇಳೆ ಬಾಲೆ ಸಂತಸದ ವಿಚಾರವನ್ನು ಹೇಳಿದ್ದಿ.
ಹೌದು. ಹಿಂದೆ ಮುಂದೆ ನೋಡ್ತಾ ಇದ್ದಿ, ಹಾ. ಏನೋ ಚಡಪಡಿಸುತ್ತಾ ಇದ್ದಿ. ಹೌದು. ನನಗೆ ಅರ್ಥವಾಯಿತು. ಇಷ್ಟು ಒಳ್ಳೆಯ ಸುದ್ದಿಯನ್ನು ಹೇಳ್ತಾ ಇದ್ದೇನೆ, ಅಮ್ಮ ನನಗೆ ಏನು ಕೊಡುವುದಿಲ್ಲ ಎನ್ನುವ ಹಾಗೆ. ಹೌದು. ಅಬ್ಬಬ್ಬ, ನಿನಗೆ ಕೊಡದಿದ್ದದ್ದು ಯಾಕದು ಮತ್ತೆ? ಮೂಲೆಗೆ ಹಾಕಬೇಕಷ್ಟೇ. ಹೌದು. ಹೌದಪ್ಪ, ನಿನಗೆ ಕೊಟ್ಟೇ ಕೊಡುತ್ತೇನೆ. ಯಾವುದು? ಯಾವುದನ್ನು ಗೊತ್ತೇ? ಅಂದು ಪಾರ್ಥ ಮಹಾಶಯರನ್ನು ಮೊದಲ ಬಾರಿಗೆ ಕಾಣುವಂತಹ ಸಂದರ್ಭದಲ್ಲಿ ನಾನು ಸೀರೆಯನ್ನು ಉಟ್ಟಬಳಿದ್ದೆ. ಯಾವ ಸೀರೆ ಗೊತ್ತೇ? ಯಾವ ಸೀರೆ? ಅದು ಚಂದ್ರಗಾವಿಯ ಶಾಲೆ. ಓಹೋ, ಕೆಂಪು ವರ್ಣದ ಆ ಚಂದ್ರಗಾವಿಯ ಶಾಲೆಯನ್ನು ಉಟ್ಟವಳಿದ್ದೇನೆ ನಾನು. ಅದನ್ನು ಮತ್ತೆ ನಾನು ತೆಗೆದಿರಿಸಿದ್ದೆ. ಯಾಕೆ? ಯಾಕೆ? ಮತ್ತೊಮ್ಮೆ ಪಾರ್ಥ ಮಹಾಶಯರನ್ನು ಕಾಣುವಾಗ ಅದೇ ಸೀರೆಯನ್ನು ಉಡಬೇಕೆನ್ನುವಂತಹ ಆಸೆಯಿಂದ ಜೋಪಾನವಾಗಿ ತೆಗೆದಿರಿಸಿದವಳು. ನಿಮಗೆ ಹಾ, ಚಂದ್ರಗಾವಿಯ ಶಾಲೆಯನ್ನು ಕೊಡಬೇಕು ಎನ್ನುವ ಹಾಗೆ. ಹೆಣ್ಣು ಮಕ್ಕಳು ಯಾವಾಗ ಸಂತೋಷವಾಗುವುದು ಈಗ ಹೇಳು ನೋಡೋಣ? ಕೇವಲ ಒಂದು ಸೀರೆಯನ್ನು ಉಟ್ಟಾಗಲೋ ಅಥವಾ ಆಭರಣಗಳನ್ನು ಧರಿಸಿದಾಗಲೋ ಅಲ್ಲ. ಹೆಣ್ಣು ಮಕ್ಕಳು ಅಥವಾ ಹೆಣ್ಣಾದವಳು ಸಂತೋಷಗೊಳ್ಳುವುದು ಯಾವಾಗ ಅಂತ ಹೇಳಿದ್ರೆ, ತನ್ನನ್ನು ಪಾಲಿಸುವಂತಹ ಪತಿ ತನ್ನ ಕಣ್ಣೆದುರಿಗೆ ಬಂದಾಗ. ಸತ್ಯ. ನನ್ನನ್ನು ಪಾಲಿಸುವಂತಹ ಪತಿ, ನನ್ನ ಪತಿ ಮಹಾಶಯ, ಹಸ್ತಿನಾವತಿಯ ದೊರೆ, ಅರಿಗಳಿಗೆ ಅಂಕುಶವಾಗಿರುವಂತಹ ಪಾರ್ಥ ಮಹಾಶಯರು ಬಂದಿದ್ದಾರಂದ್ರೆ ನನಗದು ಅದಕ್ಕಿಂತ ಸಂತೋಷ ಇನ್ಯಾವುದು ಬೇಕು? ಹಾಗಾಗಿ ಆ ಚಂದ್ರಗಾವಿಯ ಶಾಲೆಯನ್ನೇ ನಿನಗೆ ಕೊಡ್ತಾ ಇದ್ದೇನೆ. ಚಂದದಿಂದಲೇ ಉಡಬೇಕು ನೀನು. ಅಷ್ಟು ಮಾತ್ರವಲ್ಲ, ಮತ್ತೆ ನಿನಗೆ ಬಳೆ ಕೊಡ್ತೇನೆ ನಾನು. 2 ಕೈಗೂ ಬಳೆ ಹಾಕುತ್ತೇನೆ ನಾನು. ಏನಮ್ಮ? ಎಂತದ್ದು? ಬಳೆ ಹಾಕ್ತೇನೆ. ಬಳೆ ಹಾಕ್ತೇನೆ ಅಂತ ಹೇಳಿದ್ರೆ ನಿನಗೆ ಎಂತದ್ದು? ನಿನ್ನ ಸೆರೆಮನೆಗೆ ಹಾಕ್ತೇನೆ ಅಂತ ಹೇಳಿದ್ರೆ ಹಸ್ತ ಕಣಕವನ್ನು ನೀಡುತ್ತಾ ಇದ್ದೇನೆ. ಕನಕವರ್ಣದ ಇದು ಮುತ್ತಿನ ಮಾಲೆಯನ್ನು ಹಾಕುತ್ತೇನೆ. ಎಲ್ಲವನ್ನು ಕೊಡುತ್ತೇನೆ. ಮತ್ತೊಮ್ಮೆ ಹೇಳು, ಮಗದೊಮ್ಮೆ ಹೇಳು. ಬಂದಿದ್ದಾಳೆ ಹೌದಲ್ವಾ? ಹೌದು. ಮತ್ತೆ ಇಷ್ಟು ಕೊಟ್ಟ ಮೇಲೆ ಸಮಾಧಾನ ಇಲ್ಲ ನಿನಗೆ? ತಾಯಿ ಪಲುಗುಳನ ಜಾಯಿಯೊಡರಿಯದೆ ಆಯ ತಪ್ಪಿತು ಮೋದ ಪಾಯದೇಗ ಚಿತ್ರವಾಗದೆ ಮಲ್ಟಿ ಕೊರೆದ ಹರಳೆ ಕೋಪದಲ್ಲಿ ಅಮ್ಮ ಮತ್ತು ನೀನು ಹಿಂದೆ ಮುಂದೆ ನೋಡಿದ್ರೆ ಸಾಕಾಗ್ಲಿಲ್ಲ. ನನ್ನ ಕತೆ ಮುಗಿಲಿಲ್ಲ. ನೀವು ಅದಕ್ಕಿಂತ ಮುಂಚಿತವಾಗಿ ಕುಡಿದು ಕುಪ್ಪಳಿಸ್ತಾ ಇದ್ದೀರಿ. ನಿನ್ನ ಕತೆ ಮುಗಿಲಿಲ್ವ ಇಲ್ಲಿಗೆ? ಅವರು ಬಂದಿದ್ದಾರೆ. ಹೌದು. ಅವರ ಬೆಂಗಾವಲಾಗಿ ಮತ್ತೆ ಯಾರು ಬಂದಿದ್ದಾರೆ? ಪುನಃ ಎಲ್ಲರೂ ಬಂದಿದ್ದಾರೆ. ಸೇನೆ ಸಮೇತ ಬಂದಿದೆ ಅಲ್ವಾ? ಹೌದು. ಹೌದು. ಆ ಸೇನೆಯನ್ನೆಲ್ಲ ವೈಭವದಿಂದ ಕರ್ಕೊಂಡು ಬರಬೇಕು. ಹೇಳು ನಮ್ಮ ಸಖಿಯರಿಗೆಲ್ಲ ಬಂದು ಎಲ್ಲ ಹೇಳುವುದು. ಎಂತದ್ದು? ಅಮ್ಮ, ನಿಮ್ಮ ಮಗ ಬಬ್ರುವಾಹನ ಆ ತುರಗವನ್ನು ನೋಡಿದ. ಮಂತ್ರಿಗಳಲ್ಲಿ ಆದೇಶ ಮಾಡಿದ. ಏನೆಂದು? ಅದರ ಲೇಖನವನ್ನು ತೆಗೆದುಕೊಂಡು ಬನ್ನಿ ಎನ್ನುವುದಾಗಿ. ಹೌದೇ? ಅದನ್ನು ವಾಚಿಸಿದಾಗ ಕೋಪಗೊಂಡಂತಹ ನಿಮ್ಮ ಮಗ ಆ ತುರಗವನ್ನು ಕಟ್ಟಿ ಹಾಕಿದ್ದಾನೆ. ನಾಳೆ ಯುದ್ಧ ಆಗಬೇಕೆನ್ನುವುದಾಗಿ ಎಲ್ಲರಲ್ಲಿ ಸಾರಿದ್ದಾರೆ. ಸೇನೆ ಎಲ್ಲ ಸಿದ್ಧವಾಗುತ್ತಾ ಉಂಟು. ನಾಳೆ ಭಾರತ ಮಹಾಶಯರಿಗೆ ಮತ್ತು ನಿಮ್ಮ ಮಗನಿಗೆ ಯುದ್ಧ. ಅಯ್ಯೋ ದೇವರೇ, ಚಿಂತಿಸಬೇಡ. ಆಗುವಂತಹ ಅನಾಹುತವನ್ನು ತಪ್ಪಿಸಬೇಕು. ಜನ ಮದದಾನಿಯೋದದಿ ಅದಕ್ಕೆ ಬೇಕಾಗಿ ನಾನು ಹಂಗನೆ ಎರಡಗೂಡಿ ಬರದಳು ಮಗನ ಕೊರೆಗಾಗಿ ಅಂದಣ ಬೆಳೆದ ತಾಯಿ ಹೊಂದಿದ ಪತ್ರವಾಗ ಬಿಗಿದಳು. ನಿನ್ನ ಮುಖವನ್ನು ತಿರುಗಿಸು. ಯಾಕಮ್ಮ ನಿತ್ಯವೂ ನಿನ್ನ ಮಗನ ಮುಖವನ್ನು ಕಂಡಾಗ ಆನಂದದಿಂದ ಬಿಗಿದಪ್ಪಿ ಮುದ್ದಾಡುವವಳು ಯಾಕಮ್ಮ ಈ ರೀತಿಯ ಮಾತು? ಮಗನಾದಂತಹ ನಾನೇನಾದರೂ ಅಪರಾಧವನ್ನು ಸಗಿದ್ದೇನೆ, ಅಪಚಾರವನ್ನು ಮಾಡಿದ್ದೇನೆ? ಏನಾಯ್ತು ಮಗನೇ? ನೀ ಮತಿಗೆಟ್ಟು ನಡೆವರೇ ಕುಲ್ದಿ ಮಗನಿಯ ಕೈ ತಡೆವರೇ ನೊಡನೆ ವೃಷಭಗೆ ಹಗೆ ಮಿಗುವರಿವರೇ ಬದುಕುವುದು ಹಾಗೆ ಮಿಗುವರಿವರೇ ಬದುಕುವುದು ಹೇಗೆ ಮಗನೇ? ಮಗನೇ, ಅಮ್ಮ, ಕಂದ, ಏನಮ್ಮ? ಅಮ್ಮ ಎಂದು ನನ್ನ ಪದಕ್ಕೆ ಮಣಿದಾಗ ನನಗೆ ಆದಂತಹ ಸಂತೋಷ ಅವರ್ಣನೀಯ ಮಗನೇ. ಆದರೆ
ನಿನ್ನದಾದಂತಹ ವಿಚಾರವನ್ನು ಕೇಳಿದ ಮೇಲೆ ನನ್ನ ಕೋಪ ನೆತ್ತಿಗೆ ಇರುತ್ತಾ ಉಂಟು. ನನ್ನ ಮೇಲೆ ಕೋಪವೇ? ಹೌದು ಮಗನೇ. ಯಾಕಮ್ಮ? ಮಗನೇ, ನಾವೊಮ್ಮೆ ಕೆಲವೊಮ್ಮೆ ಭಾವೋದ್ವೇಗಕ್ಕೆ ಒಳಗಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇವೆ. ಹೌದು. ಆದ್ರೆ ಅದು ಮುಂದೆ ಏನು ಕೇಡನ್ನು ಬಯಸುತ್ತದೆ ಅಂತ ನಮಗೆ ತಿಳಿದಿರುವುದಿಲ್ಲ. ಆದರೆ ಮೊದಲಾಗಿ ನಾವು ತಿಳಿದುಕೊಳ್ಳಬೇಕಾದದ್ದು ಏನು? ಭಾವಕ್ಕೆ ಒಳಗಾಗಿ ಯಾವ ಕಾರಣಕ್ಕೂ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು. ಆ ಕ್ಷಣಕ್ಕೆ ಅದು ಸಂತೋಷವನ್ನು ನೀಡಬಹುದು. ಆದರೆ ಬುದ್ಧಿ ಇದ್ದು ನಾವು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು. ಮತಿ ಇದ್ದು ನಾವು ವ್ಯವಹಾರವನ್ನು ಮಾಡಬೇಕಾಗುತ್ತೆ. ಖಂಡಿತ ಕಂದ, ನನ್ನ ಮಗ ಬಬ್ರುವಾಹನ ಮತಿ ಇದ್ದು ಯಾವತ್ತಿದ್ರು ವ್ಯವಹರಿಸುವವನು ಎನ್ನುವ ಹಾಗೆ ಭಾವಿಸಿದವಳು. ನಿನ್ನ ಮಗನಲ್ವ ನಾನು? ಆದ್ರೆ ಇಂದು ಯಾಕೆ ನೀನು ಮತಿಗೆಟ್ಟು ವ್ಯವಹರಿಸುತ್ತಾ ಇದ್ದೀಯೋ ನನಗೆ ಅರ್ಥವಾಗುತ್ತಾ ಇಲ್ಲ. ಮತಿಗೆಟ್ಟ ವ್ಯವಹಾರವಾಯಿತೆ? ಹೌದು. ಏನಾಯ್ತಮ್ಮ? ಕುಂತಿ ಮಗನ ವಾಜಿಯನ್ನು ಕಟ್ಟಿದೆಯಾ ನೀನು? ಹೌದು. ಅವನೊಡನೆ ಈಗ ಹೋರಾಟಕ್ಕೆ ನಿಂತಿದ್ದೆ ನೀನು? ನಿಜವಮ್ಮ. ಇದು ಸಾಧ್ಯವೇ ಮಗನೇ? ಯಾಕಮ್ಮ? ಒಂದು ಉದಾಹರಣೆಯನ್ನು ಹೇಳಲಿ ನಿನಗೆ. ಏನದು? ಕಂದ, ಸಿಂಹ ಒಂದು ಮುದಿ ಎತ್ತಿನೊಡನೆ ಹೋರಾಟವನ್ನು ಮಾಡುತ್ತೇನೆ, ಕಲಹಕ್ಕೆ ಇಳಿತೇನೆ ಅಂತ ಹೇಳಿದ್ರೆ ಅದರಿಂದ ಹೋರಾಟ ಮಾಡಿ ಗೆಲ್ಲುವುದಕ್ಕೆ ಸಾಧ್ಯ ಉಂಟೆ ಮಗನೇ? ಈಗ ಮುದಿ ಎತ್ತು ಯಾರು, ಸಿಂಹ ಯಾರು? ಮುದಿ ಎತ್ತು ನೀನು, ಸಿಂಹ ಯಾರು? ಪಾರ್ಥ ಮಹಾಶಯರು. ನಿನಗೆ ತಪ್ಪಿತಮ್ಮ. ಎಂತದ್ದು? ಹಾಗಲ್ಲ. ಮುದಿ ಎತ್ತು ಆ ಪಾರ್ಥ, ಸಿಂಹದ ಮರಿ ನಿನ್ನ ಮಗ ನಾನು. ಹಾಗೆ ಹೇಳಬಹುದಷ್ಟೇ. ಆದ್ರೆ ಈಗ ಎಲ್ಲರಿಗೂ ಕಾಣುವುದು ಹೇಗೆ? ಪಾರ್ಥ ಮಹಾಶಯರು ಯಾವತ್ತಿದ್ದರೂ ಕೂಡ ಅದು ಕೇಸರಿ ಇದ್ದ ಹಾಗೆ. ಏನು ಅಂತಹ ಹೆಚ್ಚುಗಾರಿಕೆ ಅವನಲ್ಲುಂಟಮ್ಮ? ಅದಕ್ಕಿಂತಲೂ ಮಿಗಿಲಾಗಿ ನೀನು ಅಯ್ಯೋ ನಮ್ಮ ವಂಶವನ್ನು ಹಾಳು ಮಾಡೋದಕ್ಕೆ ಹುಟ್ಟಿಬಿಟ್ಟೆ ನೀನು. ವಾರಿದೆ ಮತಿಸೆ. ಮತಿಸುವಂತಹ ಸಂದರ್ಭದಲ್ಲಿ ಹುಟ್ಟಿದ್ದು ಯಾವುದು ಗೊತ್ತುಂಟ? ಮೊದಲು ಯಾವುದು? ಅಮೃತ. ಅಮೃತ ಹುಟ್ಟಿದಲ್ಲ, ಅಮೃತಕ್ಕೆ ಬೇಕಾಗಿ ವಾರಿದಿಯನ್ನು ಮತಿಸಿದ್ದು. ಹಾಲಾಹಲ ಹುಟ್ಟಿದ್ದು. ಹಾಗೆ ಆಯ್ತು. ನಮ್ಮ ವಂಶದಲ್ಲಿ ನೀನೊಂದು ಅಮೃತದ ಹಾಗೆ ನಮಗೆ ಹುಟ್ಟಿದ್ದು ಎನ್ನುವ ಹಾಗೆ ನಾನು ಭಾವಿಸಿದ್ರೆ ನೀನು ವಿಷದ ಹಾಗೆ ಹುಟ್ಟಿಬಿಟ್ಟಿಯಲ್ಲೋ ಮಗನೇ. ಅಂತಹ ಅಪರಾಧದಿಂದ ಏನಾಯ್ತಮ್ಮ? ನೀನೀಗ ಈ ನಿರ್ಧಾರವನ್ನು ತೆಗೆದುಕೊಂಡದ್ದು ನಿನ್ನ ತಪ್ಪಾಯಿತು. ಯಾಕೆ ಗೊತ್ತೇ? ಯಾಕೆ? ಪಾರ್ಥ ಮಹಾಶಯ ಅವರು ಯಾರು ಗೊತ್ತೇ? ಯಾರು? ಕಟ್ಟಾಳು. ಕೃಷ್ಣ ಮೈದುನಗಳು ನಿನ್ನ ತನಗೆ ಅಂಜುವನೆ ಪಾರ್ಥ ಕಟ್ಟಾಳು ಮೂರು ಲೋಕಕ್ಕೆ. ಪಾರ್ಥ ಮಹಾಶಯರ ಬಗ್ಗೆ ಅಷ್ಟೇನು ಎನ್ನುವ ಹಾಗೆ ಹೇಳ್ತಾ ಇರುವೆ. ಏನಮ್ಮ? ಕಟ್ಟಾಳು ನರ ಮೂರು ಲೋಕಕ್ಕೆ ಎನ್ನುವಂತಹ ಬಿರುದನ್ನು ಪಡೆದವರು, ಮೂರು ಲೋಕದ ಗಂಡ ಎನ್ನುವಂತಹ ನೆಗಳತೆಯನ್ನು ಪಡೆದವರು. ಹೆಚ್ಚೇಕೆ ಒಬ್ಬ ದೇವನೇ ತಾಯಿಯ ಹೊಟ್ಟೆಯಲ್ಲಿ ಮಗನಾಗಿ ಜನಿಸಿದವ, ಮತ್ತೊಬ್ಬ ತಾಯಿಯ ಹೊಟ್ಟೆಯಲ್ಲಿ ಮಗನಾಗಿ ಹುಟ್ಟಿ ಆ ದೇವನೊಡನೆ ಸಖ್ಯವನ್ನು ಬೆಳೆಸಿದವ. ಅಂತಹ ಪಾರ್ಥ ಮಹಾಶಯರೊಡನೆ ಯುದ್ಧ ಮಾಡುತ್ತೇನೆ ಎನ್ನುವ ಹಾಗೆ ಹೋಗುತ್ತಾ ಇದ್ದೀಯಲ್ಲ. ಬೇಡ ಮಗನೇ, ಈಗ ಇಷ್ಟೆಲ್ಲ ಹೊಗಳುತ್ತಾ ಇದ್ದೇನಲ್ಲ ನಾನು. ಏನಮ್ಮ ಇದು? ನನ್ನ ವಿರೋಧಿಯನ್ನು ಹೊಗಳುತ್ತಾ ಇರುವೆ, ಮಗನಾದಂತಹ ನನ್ನನ್ನು ತೆಗಳುತ್ತಾ ಇರುವೆ. ಪತಿವ್ರತ ಸ್ತ್ರೀಯೊಬ್ಬಳು ಅನ್ಯ ಪುರುಷನನ್ನು ಹೊಗಳಬಾರದು. ಹೌದು. ಅದರಲ್ಲಿಯೂ ನೀವು ನನ್ನ ತಾಯಿ ನಮ್ಮ ವಿರೋಧಿಯನ್ನು ಹೊಗಳುವುದಕ್ಕೆ ಮುಂದಾಗಿದ್ದೀಯಲ್ಲ, ಸರಿಯಾ ಇದು? ನಿನ್ನ ವಿರೋಧಿಯನ್ನು ಇವತ್ತು ನಾನು ಹೊಗಳುವುದಕ್ಕೆ ಮುಂದಾಗಿದ್ದೇನೆ. ಆದ್ರೆ ನಾನು ಹೊಗಳುತ್ತಿರೋದು ಬೇರೆ ಯಾರನ್ನೂ ಅಲ್ಲ ಮಗನೇ. ನಾ ಹೊಗಳುತ್ತಿರೋದು ನಿನ್ನ ತಂದೆಯನ್ನು ಮಗನೇ. ಅಂದ್ರೆ ಬಂದ ಪಾರ್ಥ ಮಹಾಶಯ ನಿನ್ನ ತಂದೆ ಮಗನೇ. ನನ್ನ ತಂದೆ ತಪ್ಪ ಪಾಲಿ ಕುಂಬುದಿಲೆ ತಾಯಿ ಅಮ್ಮ ಅಪ್ಪನೆಂದು ಅರಿಯದಾದೆ ಎಲೆ ತಾಯಿ, ಅಪ್ಪನೆಂದು ಅರಿಯದಾದೆ ಎಲೆ ತಾಯಿ. ಅಕತ್ರಿಪೂತಗಾಗಿ ನಾನು ಎಲೆ ತಾಯಿ ಕೃಷ್ಣ ವಿಠಲವಾಜಿಯ ಪಡೆದೆ ಎಲೆ ತಾಯಿ. ಪಾಲಿಸೈ ಎಲೆ ತಾಯಿ ಎಲೆ ತಾಯಿ. ಮಗನೇ, ಅಪರಾಧವನ್ನೇ ಸಗಿಬಿಟ್ಟೆ. ಪಾರ್ಥ ಮಹಾಶಯರೇ ನನ್ನ ಅಯ್ಯ ಎನ್ನುವಂತಹ ವಿಚಾರವನ್ನು ಅರಿಯದೆ ಈ ಕಾರ್ಯವನ್ನೇ ಸಗಿದೆ. ಪಾರ್ಥಿವ ವಂಶಜ ನಾನು. ಕ್ಷತ್ರಿಪಂಥಕ್ಕೆ ಅನುಗುಣವಾದದ್ದು ಯಾವುದಿದೆಯೋ ಅದನ್ನೇ ಮಾಡುವುದಕ್ಕೆ ಮುಂದಾದೆ. ಹಾಗಾಗಿ ಆತನನ್ನ ವಿರೋಧಿ ಎನ್ನುವುದಾಗಿ ಭಾವಿಸಿ ಆ ಕೃಷ್ಣ ಮಿತ್ರನ ಕೂಡ ಕಲಹಕ್ಕೆ ಸಿದ್ಧನಾದೆ. ಅಮ್ಮ, ಏನು ಮಗನೇ? ಪಾರ್ಥ ಮಹಾಶಯ ನನ್ನ ಅಯ್ಯ ಎನ್ನುವುದಾಗಿ ಹೇಳಿದಿರಿ. ಒಂದು ಪ್ರಶ್ನೆ ಕೇಳಬಹುದು? ಏನು? ತಾತ ಯಾವ ರೀತಿಯಲ್ಲಿ ಅಮ್ಮ?
ಪ್ರಪಂಚದಲ್ಲಿ ಐವರನ್ನು ತಂದೆ ಸ್ಥಾನದಲ್ಲಿ ನೋಡಬಹುದಂತೆ. ಹೌದಂತೆ. ಅನ್ನದಾತನನ್ನು, ಆಶ್ರಯದಾತನನ್ನು, ಹಾಗೆ ಆಪತ್ತಿನಲ್ಲಿ ರಕ್ಷಣೆಯನ್ನು ಕೊಟ್ಟವನು, ಹಾಗೆ ವಿದ್ಯೆಯನ್ನು ಹೇಳಿಕೊಟ್ಟವನನ್ನು ಮಾತ್ರವಲ್ಲ ಯಜ್ಞೋಪವೀತವನ್ನು ಹಾಕಿದವನು. ಈ ಐವರಲ್ಲಿ ನನ್ನಯ್ಯ ಯಾವ ವರ್ಗಕ್ಕೆ ಸೇರಿದವನು? ಕಂದ ಕೇಳಲು ಪಾಪನದು ತೀರ್ಥಯಾತ್ರೆಗೆ ಬಂದು ಕೂಡಿದವರ ಮಿಂದಾರು ದಿವಸ ಇಂದು ಕುಲಗೆ ತಂದು ಗರ್ಭವಾದೆ ರಾಜ್ಯ ಕಂದ, ತಾಯಿಯಾದವಳು ತನ್ನ ಮಗನಿಗೆ ಇಂಥವನೇ ನಿನ್ನ ತಂದೆ ಎನ್ನುವ ಹಾಗೆ ತೋರಿಸಿಕೊಡುತ್ತಾಳೆ. ನೀನು ಎಷ್ಟು ಬಾರಿ ಕೇಳಿದವನು ನನ್ನ ತಂದೆ ಯಾರಮ್ಮ, ತಂದೆ ಯಾರಮ್ಮ ಎನ್ನುವ ಹಾಗೆ. ಕಾಲ ಬಂದಾಗ ನಾನೇ ತಿಳಿಸುತ್ತೇನೆ ಎನ್ನುವ ಹಾಗೆ ಹೇಳಿದವಳು ನಾನು. ಆದ್ರೆ ಅಲ್ಲಿನಿಂದ ಇಲ್ಲಿಯ ತನಕ ನಿನಗೆ ಆ ವಿಚಾರವನ್ನು ಹೇಳಿದವಳಲ್ಲ. ಆದ್ರೆ ಇಂದು ಹೇಳುವಂತಹ ಸನ್ನಿವೇಶ ನನಗೆ ಒದಗಿ ಬಂದಿದೆ. ಈ ಹಿಂದೆ ಪಾರ್ಥ ಮಹಾಶಯರು ತೀರ್ಥಯಾಟನಕ್ಕೆ ಎಂದು ಬರುವಂತಹ ಸಂದರ್ಭದಲ್ಲಿ ಮಣಿಪುರಕ್ಕೆ ಪ್ರವೇಶವನ್ನು ಮಾಡಿದ್ರು. ನನ್ನನ್ನು ಕಂಡರು. ನಮ್ಮೊಡನೆ ಪ್ರೇಮಾಂಕುರವಾಯಿತು. ಕೆಲವು ದಿವಸಗಳ ಕಾಲ ಇದ್ದೆ. ಗಾಂಧರ್ವ ವಿವಾಹವು ನಮ್ಮಲ್ಲಾಯಿತು. ಕೆಲವು ದಿವಸಗಳ ಕಾಲ ಅವರ ಜೊತೆಯಲ್ಲಿ ಇದ್ದಂತಹ ಕಾರಣದಿಂದ ಗರ್ಭವತಿಯಾದೆ. ನಿನ್ನನ್ನು ಪಡೆದೆ. ಪುತ್ರಿಕಾ ಧರ್ಮದಂತೆ ನಾನು ಈ ಮಣಿಪುರದಲ್ಲಿ ಉಳಿಯಬೇಕಾಯಿತು. ನಿನ್ನ ಅಜ್ಜ ಎಲ್ಲ ರಾಜ್ಯಭಾರವನ್ನು ನನಗೆ ವಹಿಸಿಕೊಟ್ಟರು. ನಾನು ನಿನಗೆ ವಹಿಸಿಕೊಟ್ಟವಳಿಗೆ ಆಗ ಹೋದಂತಹ ಪಾರ್ಥ ಮಹಾಶಯರು ಮತ್ತೆ ಯಾವುದೋ ಕಾರಣದಿಂದ ಮತ್ತೆ ಹಿಂತಿರುಗಿ ಅವರಿಗೆ ಬರುವುದಕ್ಕೆ ಸಾಧ್ಯವೇ ಆಗಲಿಲ್ಲ. ಆದ್ರೆ ಇವತ್ತು ಬಂದಿದ್ದಾರೆ. ನೀನು ಕುದುರೆಯನ್ನು ಕಟ್ಟಿದ್ದೀಯಲ್ವಾ? ಹಾಗಾಗಿ ಆ ತಂದೆಗೆ ನೀನು ಕಾನತನಾಗಿ ತಪ್ಪನ್ನು ಒಪ್ಪಿಕೊಂಡು ತಂದೆ ಎನ್ನುವ ಹಾಗೆ ಸ್ವೀಕರಿಸಬೇಕು. ಸರಿಯಮ್ಮ, ಮಾಡಿದ ಅಪರಾಧವನ್ನು ತಿದ್ದಿಕೊಳ್ಳುವುದಕ್ಕೆ ಇದೊಂದು ಅವಕಾಶ. ನಿನ್ನ ಅಪ್ಪಣೆಯಂತೆ ಆಗಲಿ. ಶುಭವಾಗಲಿ ಮಗದೇ, ಶುಭವಾಗಲಿ. ಮಂತ್ರೇಶ, ಎಲ್ಲ ಹೊರಡಿ. ಎಲ್ಲಿಗೆ? ನೀನು ಇನ್ನೂ ಸಿದ್ಧನಾಗ್ಲಿಲ್ಲ. ಎಲ್ಲ ತುದಿಗಾಲದಿಂದ ಯುದ್ಧಕ್ಕೆ ಬೇಕಾಗಿ. ಯುದ್ಧ ಬೇಡ, ಸದ್ಯಕ್ಕೆ ಸೇನೆ ಎಲ್ಲ ಹಾಗೇ ಇರಲಿ. ಎಂತದ್ದು ಮಂತ್ರೇಶ, ಓ ಕೇಳಿದಿರೋ ತಾಯಿ ಹೇಳಿದಂತಹ ಮಾತು? ಏನಂತೆ? ಉಲೂಪಿ ಚಿತ್ರಾಂಗದೆಯರು ಜೊತೆಯಾಗಿ ಬಂದು ಹೇಳ್ತಾ ಇದ್ದಾರೆ. ಆ ಪಾರ್ಥ ಮಹಾಶಯ ಬೇರೆ ಯಾರು ಅಲ್ಲವಂತೆ, ಯಾರಂತೆ? ನನ್ನ ಅಯ್ಯನಂತೆ. ಇದನ್ನು ಅರಿಯದೆ ನಾನಿಷ್ಟು ಮುಂದುವರಿದೆ, ಯುದ್ಧಕ್ಕೂ ಮುಂದಾದೆ. ಈಗ ಹೇಳ್ತಾ ಇದ್ದಾರೆ ಅವನಲ್ಲಿ ಯುದ್ಧ ಮಾಡುವುದು ಸರಿಯಲ್ಲ, ಮತ್ತೆ ಅವನಿಗೆ ಶರಣಾಗತನಾಗಬೇಕು ಎನ್ನುವುದಾಗಿ. ಹೌದಾ? ನೀವು ಸಚಿವರು ಮಾತ್ರವಲ್ಲ ನನ್ನ ಮತಿ. ಈಗ ಮುಂದಕ್ಕೆ ಏನು ಮಾಡಬೇಕು ನೀವೇ ಸೂಚಿಸಬೇಕು. ಮೂರು ಲೋಕದ ಗಂಡನಂತ ವೀರ ಪಾರ್ಸಾದಿದ ತಂದೆ ಎಂಬುದು ನಿನಗೆ ಇವತ್ತು ಗೊತ್ತಾದಲ್ಲ? ಹೌದು, ನನಗೆ ಯಾವತ್ತೇ ಗೊತ್ತಾಗ. ಹೌದಪ್ಪ, ಯಾಕೆ ಹೇಳಲಿಲ್ಲ? ಮೊದಲು ಯಾಕೆ ಇಷ್ಟು ಮುಂದುವರಿತಾ ಇರ್ಲಿಲ್ಲ? ನಿನ್ನ ತಾಯಿಯ ಕಟ್ಟಪ್ಪಣೆ ಆಗಿದೆ. ಯಾವ ಸಂದರ್ಭದಲ್ಲೂ ಕೂಡ ಮಗನಿಗೆ ನಿಜ ವಿಚಾರ ತಿಳಿಯಬಾರದು ಎಂಬ ಹಾಗೆ. ಮತ್ತೂ ಒಂದು ಇದೆ, ಏನು? ತಂದೆ ಇಂಥವೆಂಬುದು ತಾಯಿ ಹೇಳಬೇಕೆ ಹೊರತು ಮತ್ತೊಬ್ಬರು ಹೇಳುದು ಸರಿಯಲ್ಲ. ಈಗ ಕುದುರೆ ಕಟ್ಟಿದೆಯಲ್ಲ, ತಿಳಿದು ಮಾಡುವುದು ಅಪರಾಧ, ತಿಳಿದು ಆಗಿ ಹೋಗುದು ಪ್ರಮಾದ. ಈಗ ನಿನ್ನಿಂದ ಅದು ಪ್ರಮಾದ ಅಲ್ವೋ? ಸರಿ ಮಾಡು. ಒಂದು ಕುದುರೆ ಕಟ್ಟ ತಪ್ಪಿಗೆ ಇದೆ, ಪರಿಹಾರ ಉಂಟು. ನಮ್ಮಲ್ಲಿ ಬೇಕಾದ ಕುದುರೆಗಳಿವೆ. ಮಾತ್ರವಲ್ಲ, ಮುತ್ತು ರತ್ನ ವಜ್ರ ವೈಡೂರು ಎಲ್ಲ ಕೊಂಡೋಗಿ ಅವನ ಪಾದ ಮುಂದೆ ಇಟ್ಟು ಅಪ್ಪ ಮಾಡಿದ ಅಪರಾಧವಾಯ್ತು ಅಂತ ಕೇಳಿಕೊಂಡು ಹೌದಾದ್ರೆ ಕ್ಷಮಾಗುಣ ಸಂಪನ್ನ ಅಂತ ಪಾರ್ಥ ಕ್ಷಮಿಸ್ತಾನೆ, ಮಗನನ್ನು ಒಪ್ಪುತ್ತಾನೆ, ನಿನ್ನನ್ನು ಅಪ್ಪುತ್ತಾನೆ. ಹಾಗಿದ್ರೆ ತಡ ಮಾಡುವುದು ಸರಿಯಲ್ಲ. ಮಂಗಲಾಡ್ಯರನ್ನು ಕರೆಸಿ ಸಮಸ್ತ ದ್ರವ್ಯಗಳನ್ನು ಸಿದ್ಧಪಡಿಸಿ ಈ ಕ್ಷಣವೇ ಪಾಂಡವನ ಸಮುದ್ರದ ಹಾಗೆ ಕಾಣುತ್ತಾ ಉಂಟು. ನೋಡಿದಿರೋ ಬಹಳಷ್ಟು ಮಂದಿ ಕಿರೀಟಪತಿಗಳಿಲ್ಲಿದ್ದಾರೆ. ಹೌದು, ಇವರ ಮಧ್ಯದಲ್ಲಿ ಪಾರ್ಥ ಮಹಾಶಯ ಯಾರು ಎನ್ನುವುದು ತಿಳಿಬೇಕು. ಹೌದೌದು. ನಿಮಗೆ ಪರಿಚಯ ಉಂಟಾ? ನಾನು ಪರಿಚಯ ಕೇಳಿ ಬರ್ತೇನೆ. ಹೌದು, ಎಲ್ಲರನ್ನು ವಿಚಾರಿಸಿ ಬನ್ನಿ. ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು ಪ್ರದ್ಯುಮ್ನ. ನೀವು ಬೇಡ. ನಮಸ್ಕಾರ. ನೀವು ವೃಷಕೇತು. ನೀವು ಹಂಸಧ್ವಜ. ನೀವು ಅನುಸಾರ ಬಹಳ ಅಡಿಯಲ್ಲಿ ಉಂಟಿದ್ದು. ಇದು ಇಲ್ಲಿ ಅರ್ಜುನ ಎಂಬುವರು ಮಹಾರಾಜ. ಅದು ಮುಂದೆ ಕುಳಿತ ಶ್ವೇತವರ್ಣಧಾರಿ, ಆತನೇ ಮೂರು ಲೋಕದ ಗಂಡ ಪಾರ್ಥ. ತಂದಂತಹ ಕಪ್ಪ ಕಾಡಿಗೆಗಳನ್ನು ಒಪ್ಪಿಸಿ ಎಲ್ಲ ಹಿಂದೆ ಬನ್ನಿ, ಹಿಂದೆ ಬನ್ನಿ.
ವಿಕ್ರಮಿಸಿ ಕೊಲ್ಲುಗುಣನು ಇವನಾರೆಂದು ಬೆಸಗುಣ ಅವರಾಯನೋ ವೀರಗೀತ ನಮ್ಮ ಗೋವಿದ ಪಡೆದು ಪೂರ್ಣ ವೀರಗೀತ ಮತಿ ಮಾರ್ಬಲಗಳು ಇಟ್ಟ ವೀರಗೀತ ಭಯವಾಗಿ ಮರಳಿ ಮರಳಿ ವೀರಗೀತ ಅವನೋ ನಮ್ಮವರೇ, ನಾವು ಬಂದಿರುವಂತಹ ಸ್ಥಳ ಮಣಿಪುರ. ನಮ್ಮ ಕುದುರೆ ಇಲ್ಲಿ ಬಂಧಿಸಲ್ಪಟ್ಟಿದೆ ಎಂಬ ವಿಚಾರವನ್ನು ತಿಳಿದಿರುವಂತಹ ನಾವೆಲ್ಲವರು ಇನ್ನೊಂದು ಗಳಿಗೆಯಲ್ಲಿ ಯುದ್ಧ ಸಂಭವಿಸುತ್ತದೆ. ನಾವೆಲ್ಲರೂ ಸನ್ನದ್ಧರಾಗಿ ಕಾತರತೆಯಿಂದ ಇರುವಂತಹ ವೇಳೆಯಲ್ಲಿ ಈತನೊಬ್ಬ ಬಂದಿದ್ದಾನೆ. ಕಪ್ಪ ಕಾಣಿಕೆಗಳನ್ನು ತಂದು ಒಪ್ಪಿಸುತ್ತಾ ಇದ್ದಾನೆ. ಮಾತ್ರವಲ್ಲ, ಶರಣಾಗತನಿದ್ದಾನೆ. ಆವ ರಾಯನಾತ್ಮ ಈತ ನನಗೊಂದು ಅರ್ಥವಾಗುವುದಿಲ್ಲ. ಈ ರೀತಿಯಾಗಿ ಮಣಿಯುವುದಕ್ಕೆ ಕಾರಣ ಏನು? ಇವನ ಪೂರ್ವಾಪಾರ ನಿಮಗೇನಾದರೂ ಗೊತ್ತಿದೆಯೇ? ಮಂತ್ರೇಶ, ಅಪರಾಧ ನಮ್ಮದೇ. ನಮ್ಮ ವಿಚಾರ ಹೇಳಿಲ್ಲಲ್ಲ. ಮಾತನಾಡಿಸು ಭೂತಳೇಶ ಮಾಡಿದ ಪಾತಕ ಉದ್ದರಿಸಯ್ಯ ಪಾತಿವಾದಿಗಯ ಕರ್ತವ್ಯ ಬೀಳ್ತಡೋ ಜನನಿ ತಾತ ಬಿದ್ದ ಕೇಳತಾಗ ಮಾತಾ ನಾ ಮಾಡುವಂತಹ ಭಿನ್ನಹವನ್ನು ಲಾಲಿಸಬೇಕು. ಮಣಿದು ಕಪ್ಪ ಕಾಣಿಕೆಯನ್ನಿತ್ತವ ಯಾರೋ ಏನೋ ಎನ್ನುವುದಾಗಿ ಯೋಚಿಸಬೇಕಾದ ಅಗತ್ಯ ಇಲ್ಲ. ಮಣಿಪುರಾಧೀಶ ನಾನು, ಬಬ್ರುವಾಹನ. ಹೆಚ್ಚು ಹೇಳಬೇಕಿದ್ರೆ ನಿಮ್ಮ ಮಗ ಪೂರ್ವದಲ್ಲಿ ತೀರ್ಥಯಾತ್ರೆಗೆ ನೀವಿಲ್ಲಿಗೆ ಬಂದಿದ್ರಂತೆ. ಆ ಕಾಲದಲ್ಲಿ ನನ್ನ ತಾಯಿಯನ್ನು ಕಂಡು ಅನುರಕ್ತರಾಗಿ ಗಾಂಧರ್ವ ವಿಧಿಯ ಮೂಲಕವಾಗಿ ವಿವಾಹವನ್ನು ಮಾಡಿಕೊಂಡಿರಂತೆ. ಆ ಮೂಲಕವಾಗಿ ಹುಟ್ಟಿಕೊಂಡವನು ನಾನು. ಈ ವಿಚಾರವೆಲ್ಲವನ್ನು ಇದೀಗ ತಾನೇ ತಾಯಿಯಿಂದ ತಿಳಿದು ನಿಮ್ಮ ಬಳಿಗೆ ಬಂದಿದ್ದೇನೆ. ನಾ ಮಾಡಿದ್ದು ಅಪರಾಧವಾಯಿತು. ಈ ಮಗನನ್ನು ಈ ಪರಿಯದೇನೆಂದು ಅನುಸಾರ ಹಂಸಧ್ವಜಾದಿಗಳು ಇಂತೆಂದರು. ಇಂದ್ರಜಾತಕ್ಕೆ ಹೇಳು ಮಾತ ಎಂದು ಕುಲಾದಿ ಪ್ರಖ್ಯಾತ ಕಂದ ನೋಡಿ ನೋಡುವೋಕೆ ಪರಾಗಿ. ಅಯ್ಯ ಇಂದ್ರಜಾತ, ಈತನು ನೀನು ಈತನ ತಂದೆ ಎಂಬ ಹಾಗೆ ಹೇಳುತ್ತಾ ಇದ್ದಾನೆ. ಯುದ್ಧಕ್ಕೆ ಅಣಿಯಾಗಿ ನಿಂತಂತ ಈತನು ನೀನು ಈತನ ತಂದೆ ಎಂಬುದಾಗಿ ತಿಳಿದು ನಿನ್ನ ಬಳಿಗೆ ಬಂದು ಶರಣಾಗಿ ಕಪ್ಪಗಾಡಿಗೆಗಳನ್ನು ಕಟ್ಟವನಿದ್ದಾನೆ. ಒಂದು ವೇಳೆ ಈತನೇ ನಿನ್ನ ಮಗನಾದರೆ ಒಪ್ಪಿಕೊಳ್ಳುವುದಕ್ಕೆ ಪ್ರಕೃತಿ ತಿಳಿದು ಮಾತಾಡು ಮಹಾಶಯ, ಅಂಗೆಯನ್ನು ನೋಡುವುದಕ್ಕೆ ಕನ್ನಡಿಯ ಅವಶ್ಯಕತೆ ಉಂಟಾ ಏನು ಹೇಳು? ಇಲ್ವೇ ಇಲ್ಲ. ಈ ಕಾಲಕ್ಕೆ ಈತ ನಿನ್ನನ್ನು ತಂದೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಇದನ್ನು ಒಪ್ಪಿಕೊಳ್ಳಯ್ಯ, ಒಪ್ಪಿಕೊಳ್ಳು. ತಪ್ಪಿಗೆ ಚಿಕ್ಕಪ್ಪ, ಈ ಕಾಲದಲ್ಲಿ ಈತ ನಿನ್ನನ್ನು ತಂದೆ ಎನ್ನುವ ಹಾಗೆ ಕರೆಯುತ್ತಾ ಇದ್ದಾನೆ. ಹಾಗಾಗಿ ನಾವೆಲ್ಲರೂ ಕೇಳುವುದು ಒಂದೇ, ಕಾಣುವುದಕ್ಕೆ ನಿನ್ನ ಹಾಗೆ ಇದ್ದಾನೆ, ಒಪ್ಪಿಗೋ. ಮರಳಿ ಹೊನ್ನ ಗಾಳಿಗೆ ಕೊಟ್ಟು ಹೊರಳಿ ಪಾದದ ಮೇಲೆ ಮಾಡು ತಲೆಯತಗಪನೆ ಹಂಸಕ್ಕೆ ತಲಾದಿಗಳೆಲ್ಲ ಕೇಳಿ ಹಂಸಕೇತನಾದಿಗಳೆಲ್ಲ ನೀವು ಕೂಡ ಈತನ ಮಾತನ್ನು ಕೇಳಿ ಅನುಮೋದಿಸುತ್ತಾ ಇದ್ದೀರಿ, ಒಪ್ಪಿಕೋ ಎಂಬುದಾಗಿ ಹೇಳುತ್ತಾ ಇದ್ದೀರಿ. ಹೌದು, ಒಂದು ವೇಳೆ ಈತ ನನ್ನ ಮಗನೇ ಹೌದು ಅಂತಾದರೆ ಈ ರೀತಿಯಾಗಿ ಕಪ್ಪ ಕಾಣಿಕೆಗಳನ್ನು ತಂದು ಒಪ್ಪಿಸುವುದಕ್ಕಿತ್ತೆ, ಹೊನ್ನ ಕಾಣಿಕೆಗಳನ್ನು ಇಟ್ಟು ಮಣಿಯುವುದಕ್ಕಿತ್ತೆ. ಒಂದು ವೇಳೆ ಪಾರ್ಥನ ಮಗನಾಗಿ ಹುಟ್ಟಿದ್ದೆ ಹೌದು ಅಂತಾದರೆ
ಯಾರಿಗೂ ತಲೆಯನ್ನು ತಗ್ಗಿಸುವುದಕ್ಕಿರಲಿಲ್ಲವಾಗಿತ್ತು. ಆದರೆ ಈತ ವಂಶಕ್ಕೆ ಅಪರಾಧಿಯಾಗಿದ್ದಾನೆ. ಒಂದು ವೇಳೆ ಈ ರೀತಿಯಾಗಿ ಈತ ಬಂದು ಮಣಿಯುತ್ತಾನೆ ಅಂತಾದ್ರೆ ಈತ ನನ್ನ ಮಗನೇ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಚಂದ್ರ ಕುಲಾನ್ವಯದಲ್ಲಿ ಸಂಚರಿಸಿರುವಂತಹ ವೀರಪಾರ್ಥನ ಯೋಗ್ಯತೆ ಏನು? ಕೇವಲ ಮಣಿಪುರದಲ್ಲಿ ಅರಸನಾಗಿರುವಂತಹ ಈತನ ಹಣೆ ಬರ ಏನು ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ನಿಮಗೆ ಆದರೂ ಸಾಧ್ಯವಾಗುವುದಿಲ್ವೇ? ಹಾಗಾದ ಕಾರಣ ಈತನನ್ನು ನನ್ನ ಮಗನೆಂದು ಯಾವ ಕಾರಣಕ್ಕೂ ಒಪ್ಪಿಕೊಳ್ಳಲಾರೆ. ಹಾಗಾದರೆ ನಿನಗೆ ಮಕ್ಕಳೇ ಇಲ್ಲವೇ? ನನಗೆ ಮಗ ಒಬ್ಬನಿದ್ದಾದರೆ ಅಭಿಮನ್ಯು ಕುಮಾರ. ನನ್ನ ಭಾರ್ಯಾಗಿರುವಂತಹ ಸುಭದ್ರಾದೇವಿಯಲ್ಲಿ ಹುಟ್ಟಿಕೊಂಡಿರುವಂತಹ ಚಂದ್ರ ಕುಲಕ್ಕೆ ಕೀರ್ತಿಯನ್ನು ತಂದು ಒದಗಿಸಿರುವಂತಹ ಪುಣ್ಯ ಪುರುಷ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಏನು ಮಾಡೋಣ ಅಂತಹ ಕಂದಮ್ಮನನ್ನು ಉಳಿಸಿಕೊಳ್ಳುವುದಕ್ಕೆ ಭಾಗ್ಯ ಇಲ್ಲದೆ ಹೋಯಿತು. ಆಚಾರ್ಯ ದ್ರೋಣರು ನಿರ್ಮಿಸಿರುವಂತಹ ಅಭೇದ್ಯವಾಗಿರುವಂತಹ ಚಕ್ರವ್ಯೂಹದಲ್ಲಿ ಹೊಕ್ಕು ಹೆಣಸಿ ಚಾಟುರತರೊಡನೆ ಹೊಯ್ದಾಡಿ ಕಾದಾಟ ಮಾಡಿ ವೀರ ಮರಣವನ್ನಪ್ಪಿದ ಆತ ಅಭಿಮನ್ಯು ಕುಮಾರ ನನ್ನ ಮಗ ಎಂಬುದಾಗಿ ಎದೆ ತಟ್ಟಿ ಹೇಳಿಕೊಳ್ಳುವಲ್ಲಿ ಅಭಿಮಾನ ಹುಟ್ಟುತ್ತದೆ. ಕ್ಷತ್ರಿಯ ಕುಲಕ್ಕೆ ಹೆಮ್ಮೆ ಎಂದೆನಿಸಿಕೊಳ್ಳುತ್ತದೆ. ಹಾಗಾದರೆ ಈತನಾರು ಎನ್ನುವಂತ ಸಂಶಯ ನಿಮ್ಮನ್ನು ಕಾಡುತ್ತಾ ಇರಬಹುದು. ಈ ಪ್ರಪಂಚದಲ್ಲಿ ಅಲ್ಲ, ಭೂಲೋಕದಲ್ಲಿ ಹುಟ್ಟಿರುವಂತಹ ಹೆಣ್ಣು ಮಕ್ಕಳು ಎಲ್ಲಿಂದ ಎಲ್ಲಿಗೋ ಪರಿಚಯವನ್ನು ಮಾಡಿಕೊಳ್ಳುತ್ತಾರೆ, ಸಂಬಂಧವನ್ನು ಬೆಳೆಸಿಕೊಳ್ಳುತ್ತಾರೆ. ಹಾಗೆ ಇವನ ತಾಯಿಯಾಗಿರುವಂತಹ ಯಾರು ಚಿತ್ರಾಂಗದೆ ನನಗೆ ನೋಡಿದ ನೆನಪಿಲ್ಲ, ಮಾತಾಡಿದ್ದು ದೂರ ಉಳಿಯಿತು. ಅಂತಹ ಆ ತಾಯಿ ಮಾಡಿದಂತಹ ಅಪರಾಧಕ್ಕಾಗಿ ಈ ಹುಡುಗ ಈಗ ಶಿಕ್ಷೆಯನ್ನು ಅನುಭವಿಸುತ್ತಾ ಇದ್ದಾನೆ. ಎಲ್ಲಿಯೋ ಈ ಭೂಲೋಕದಲ್ಲಿ ಹುಟ್ಟಿರುವಂತಹ ಆಕೆ ದೇವಲೋಕದಲ್ಲಿರುವಂತಹ ದೇವತೆಗಳು ಅಥವಾ ಗಂಧರ್ವರನ್ನು ಕೂಡಿ ವಿಚಿತ್ರವಾಗಿ ಸಂಜನಿಸಿರುವಂತಹ ಗರ್ಭವನ್ನು ಧರಿಸಿ ಹುಟ್ಟಿರುವಂತಹ ಉತ್ಪಾತ ಪಿಂಡ ಈತ ಕೇವಲನಿದ್ದಾನೆ. ಈತ ತಂದಿರುವಂತಹ ಕಪ್ಪ ಕಾಣಿಕೆಗಳನ್ನು ತಿರಸ್ಕರಿಸಿದೆ. ಹಾಗೆ ನಿನ್ನದು ಕರೆಯುವುದಕ್ಕೆ ನನ್ನ ನಾಲಗೆ ಹೇಸುತ್ತಾ ಇದೆ. ಫಲಗುಣ ಏನು ಆಡಿದೆಯೋ? ಸೇರಿದಂತಹ ಸಭೆಯಲ್ಲಿ ನನ್ನನ್ನು ನಿನ್ನ ಮಗ ಅಲ್ಲ ಎನ್ನುವುದಾಗಿ ಆಡಿದೆಯೋ? ಯಾವ ನಾಲಗೆಯಿಂದ ನನ್ನನ್ನು ನಿನ್ನ ಮಗ ಅಲ್ಲ ಎನ್ನುವುದಾಗಿ ಹೇಳಿದೆಯೋ ಅದೇ ನಾಲಗೆಯಿಂದ ಬಬ್ರುವಾಹನ ನನ್ನ ಮಗ ಹೌದು 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 ಎನ್ನಿಸ್ತಾ ಇದ್ದರೆ ನಾನು ಚಿತ್ರಾಂಗದೆಯ ಮಗನಲ್ಲ. ನನ್ನ ತಾಯಿಯನ್ನು ನಿಂದಿಸಿದೆಯೋ? ಯಾವ ನಾಲಗೆಯಿಂದ ನಿಂದಿಸಿದೆಯೋ ಆ ನಾಲಗೆಯಿಂದಲೇ ಚಿತ್ರಾಂಗದ ದೇವಿ ನಿನ್ನ ಸತಿ ಹೌದು ಎನಿಸದೆ ಹೋದ್ರೆ ನಾನು ಪನ್ನಗೇಂದ್ರನ ಮೊಮ್ಮಗನೇ ಅಲ್ಲ. ಮಂತ್ರಿ ಶೇಖರ, ಏನು ಮಾಡ್ತಾ ಇದ್ದೀರಿ? ಏನು ಮಾಡ್ಬೇಕು? ತಂದಂತಹ ಕಪ್ಪ ಕಾಣಿಕೆ ಮಾಡಿ ಸಹಿತರಾಗಿ ಹೋಗಲಿ ಹಿಂದೆ. ಕಳುದು ಕೂಡ ಯುದ್ಧಕ್ಕೆ ಸರ್ವರು ಸಿದ್ಧರಾಗಿ
ಬಂದವರು. ಆದರೆ ಆತನೊಡ ಯುದ್ಧ ಮಾಡುವುದಕ್ಕೆ ಆಗದೆ ಶರಣು ಬಂದು ಈ ಕಾಲದಲ್ಲಿ ಆತನ ಸೇನೆಯನ್ನು ಸೇರಿದವರಿದ್ದೇವೆ. ಒಂದು ಮಾತನ್ನು ಹೇಳುತ್ತಾ ಇದ್ದೇನೆ ಕೇಳು. ನೀನಾಗಿ ನೀನು ಶರಣು ಬಂದರೆ ಲೇಸು, ಇಲ್ಲವಾದರೆ ನನ್ನ ಕೈಯಿಂದ ಹುಡುಗಲಾದಂತಹ ವೃಷಕೇತನದ ಪೆಟ್ಟು ತಿಂದು ಮತ್ತೆ ಬದುಕುವುದಕ್ಕಾಗಿ ಅವರನ್ನೇ ಹೊಂದಿಕೊಂಡವ. ನಿನ್ನ ಗರ್ವವನ್ನು ಕ್ಷಣದಲ್ಲಿ ನೋಡುವ. ದನಕ್ಕಾಗಿ ಮುಂದಾಗುತ್ತಾ ಇರುವೆ ಅಲ್ಲ. ಇದೋ ಇಷ್ಟರ ದನಕ ಪಾರ್ಥನನ್ನು ಎದುರಿಸಿ ಗೆದ್ದವರು ಯಾರೇ ಇಲ್ಲ. ಹಾಗಾಗಿ ಕಪ್ಪವನ್ನು ಕೊಟ್ಟು ಶರಣಾದ್ರೆ ಒಳ್ಳೆಯದು, ಇಲ್ಲವಾದ್ರೆ ಮಕ್ಕಳೆಲ್ಲರನ್ನು ಪಾರ್ಥನ ಶರಕ್ಕೆ ಬಲಿಯಾಗಿಸಿ ನೀನೊಬ್ಬ ಬದುಕಿಕೊಂಡಿದ್ದಿ. ಹೌದು. ಚಂಪಕಪುರಾಧಿಪ, ನಿನ್ನ ಅಹಂಕಾರವನ್ನು ನಿಲ್ಲಿಸಿ. ನಿನ್ನ ಮುಂದೆ ನಿಂತವ ಪ್ರದ್ಯುಮ್ನ ನಿನ್ನ ಶಕ್ತಿ ಸಾಮರ್ಥ್ಯವೇನೆಂದು ಯುದ್ಧದ ಮುಖೇನವಾಗಿ ತೋರಿಸು. ದೇವರ ಮಗ ಮೃಢತಪಾರಿ ನಾನೇ ಹರದ ಹಣೆಗಣ್ಣಿಗೆ ಸಿಕ್ಕಿ ಭಸ್ಮೀಭೂತನಾದವ, ಅನಂಗನಾಗಿದ್ದವ, ಈಗ ಹರಿಗೆ ಮಗನಾಗಿ ಬಂದಿದ್ದಿ. ನಿನ್ನ ಅಂತ್ಯಕಾಲ ಕರ್ಣಜಾತ ವೃಷಕೇತು ಎದುರಿಸುವ ಧೈರ್ಯ ಉಂಟು? ಹೋರಾಟಕ್ಕೆ ನಿನಗೆ ರಾಜಕೀಯ ಗೊತ್ತಿಲ್ಲ ಪಾರ್ಥನದ್ದು. ಯಾಕೆ? ಪೂರ್ವದಲ್ಲಿ ನಿನ್ನ ಅಪ್ಪನಾದಂತಹ ಕರ್ಣನನ್ನು ವಧಿಸಿದ ಶತ್ರುಶೇಷ ಉಳಿಬಾರದು ಎನ್ನುವ ಕಾರಣಕ್ಕಾಗಿ ಈ ಹೊತ್ತಿಗೆ ಅವನ ಮಗನಾದಂತಹ ನನ್ನ ಮುಂದೆ ನಿನ್ನನ್ನು ಬಿಟ್ಟಿದ್ದಿ. ತಂದೆ ಹೋದ ಜಾಗಕ್ಕೆ ನಿನ್ನನ್ನು ಸೇರಿಸಿದ.
ನನ್ನ ರಣ ಚಮತ್ಕೃತಿ ಏನು ಎನ್ನುವುದನ್ನು ಈ ಕಾಲಕ್ಕೆ ಕಂಡವ ನೀನು. ನನ್ನನ್ನು ವೈಶ್ಯ ಸಂಭವ ಎನ್ನುವುದಾಗಿ ಕರೆದವ. ಹೌದು, ನಾನೀಗ ವ್ಯಾಪಾರಕ್ಕೆ ಬಂದದ್ದು. ಇದು ನನ್ನದಾದಂತಹ ಸರಳ ಮುಳೆ ಮುಖೇನವಾಗಿ ನಿನ್ನ ಜೀವವನ್ನು ಅಪಹರಿಸುವುದಕ್ಕೆ ಬಂದವ. ಮುಂದಾಗು. ಮಾನವರಲ್ಲೇ ಯಾರೇ ಆಗಿರಲಿ ನನಗಿದ್ರು ಹೇಳು, ಹರನಲ್ಲಿ ಹೋರಾಟ ಮಾಡಿರುವಂತಹ ಪಾರ್ಥ ಅಲ್ಲ, ಭೀಷ್ಮಾಚಾರ್ಯರನ್ನು ಸೋಲಿಸಿರುವಂತಹ ಈ ಪಾರ್ಥ ಪ್ರಪಂಚದಲ್ಲೇ ಕ್ಷತ್ರಿಯನಾದವನು ಎಷ್ಟು ಎತ್ತರಕ್ಕೆ ಏರಬೇಕು ಎನ್ನುವ ಹಾಗೆ ನನ್ನನ್ನು ಬೆಟ್ಟಕ್ಕೆ ತೋರಿಸುತ್ತಾ ಇದ್ದಾರೆ. ಇದೆಲ್ಲವನ್ನು ತಿಳಿದು ನೀನೀಗ ಬಂದು ನನ್ನನ್ನು ಅಪ್ಪ ಅಂತ ಕರೆದಾಗ ನಾನು ಹೌದು ಅಂತ ಹೇಳಿಕೊಳ್ಳುವುದಕ್ಕೆ ಸಿದ್ಧನಿದ್ದೇನೋ ಹೇಳು? ಖಂಡಿತವಾಗಿಯೂ ಇಲ್ಲ. ಇದು ನನ್ನ ಅಣ್ಣನ ಮಗನಾಗಿರುವಂತಹ ವೃಷಕೇತು ಮಾಡಿದ ಎಂಬ ಮಾತ್ರಕ್ಕೆ ಜಯಸಿರಿ ಸಂಪಾದನೆ ಮಾಡಿಕೊಂಡೆ ಎನ್ನುವಂತ ಅಹಂಕಾರದಿಂದ ಮೆರೆಯಬೇಡ. ಪಾರ್ಥನ ಶರ ಚಮತ್ಕೃತಿ ಏನು ಎಂಬುದನ್ನು ದೇವರನ್ನು ಗೆದ್ದವನಲ್ವೋ ನಿನ್ನ ವಿಕ್ರಮನ ನಲಿಗಾಡಿದ. ಭಗವಾನ್ ಗೋಪಾಲಕೃಷ್ಣ, ಯಾವತ್ತಾದರೂ ಜಗತ್ತಿನಲ್ಲಿ ತಂದೆ ಮಕ್ಕಳ ಮಧ್ಯೆ ಯುದ್ಧ ನಡೆಯುವುದಕ್ಕುಂಟೆ? ಎಲ್ಲಿ ನಡೆಯುವುದು? ನಡೆಯಿತಲ್ಲ ಪಾರ್ಥ, ನಡೆಯಿತಲ್ಲ. ಯಾವಾಗ? ಎಲ್ಲಿ? ನೀ ತಂದೆಯಾಗಿದ್ದಿ, ಇವ ಮಗ. ನನಗೆ ತಂದೆಯಾದದ್ದು ಗೊತ್ತೇ ಆಗಲಿಲ್ಲ. ಅದೇ ನಿನಗೆ ಅದೇ ಗೊತ್ತಾಗದೇ ಇರುವುದಕ್ಕೆ ಕಾರಣ ಒಂದುಂಟಯ್ಯ. ಸುರನದಿಯ ಶಾಪದಲ್ಲಿ ಆಯಿತು ಪರಿತಾಪ ಪುರಿನ ಗೆಳು ನಿಳುವಿದೆಯೇ ತರುಣದಲ್ಲಿ ತೋ ಬಡಿಗೆ ಓ ಪಾರ್ಥಯ ಪಾರ್ಥ, ಭಗವಂತ, ನೀ ಮದುವೆ ವಿಷಯದಲ್ಲಿಯೂ ಮಾನ್ಯನಾಗಿದ್ದ, ಅದು ಗೊತ್ತುಂಟು ನಿನಗೆ? ಒಂದೊಂದು ಸಲ ಮರೆತು ಹೋಗುದು ಉಂಟು. ಹೋದಲ್ಲೆಲ್ಲ ಮದುವೆ ಆಗಿದ್ದಿ, ಹುಟ್ಟಿದ ಮಕ್ಕಳ ಪರಿಚಯ ಇಲ್ಲ, ಎಲ್ಲಿ ಎಷ್ಟು ಮಕ್ಕಳಿದ್ದಾರೆ ಎನ್ನುವಂತಹ ವಿಷಯವೇ ನಿನಗೆ ಗೊತ್ತಿಲ್ಲ. ಆದ್ರೆ ನೆನಪಿಟ್ಟುಕೊಳ್ಳಿಕ್ಕೆ ನೀನೊಬ್ಬ ಇದ್ಯಲ್ಲ ಸ್ವಾಮಿ. ಭಾವನಾದಂತಹ ನಾನು ನೆನಪಿಟ್ಟುಕೊಳ್ಳುತ್ತೇನೆ ಎನ್ನುವಂತಹ ವಿಶ್ವಾಸ ನಿನಗೆ. ಇವ ನಿನಗೆ ಮಗನಾಗದದ್ದು ಹೇಗೆ? ನಿನಗೆ ಮರೆವು ಆವರಿಸುವುದಕ್ಕೆ ಕಾರಣ ಏನು ಬಲ್ಲೆಯ? ಏನು ಸ್ವಾಮಿ? ಈ ಹಿಂದೆ ನೀಲಧ್ವಜನ ಮಗನಾಗಿರುವಂತಹ ವೀರಪ್ರವೀರನನ್ನು ನೀವು ವಧಿಸಿದೆ. ಹೌದು. ಅನುಸಾಲ್ವನೇನೋ ನಿನ್ನನ್ನು ಆಶ್ರಯಿಸಿ ಬಂದ. ಆದರೆ ನೀಲಧ್ವಜನ ಮಡದಿಯಾಗಿರುವಂತಹ ಜ್ವಾಲೆ ಸೇಡನ್ನು ಇರಿಸಿಕೊಂಡು ಕಾಯುತ್ತಾ ಇದ್ದಳು. ಸೇಡು ತೀರಿಸಿಕೊಳ್ಳಬೇಕು ಎನ್ನುವ ಹಾಗೆ ಒಮ್ಮೆ ಗಂಗೆಯನ್ನು ಉತ್ತರಿಸುವಂತಹ ಸಮಯದಲ್ಲಿ ಅಂಬಿಗನಿಗೆ ಒಂದು ಮಾತು ಹೇಳಿದಳು. ಈ ಗಂಗೆ ಒಂದು ಬಿಂದು ನೀರು ಸೋಕದ ಹಾಗೆ ನನ್ನನ್ನು ದಡದಾಟಿಸು. ಸ್ವಾಮಿ, ಗಂಗೆಯಲ್ಲಿ ಸ್ನಾನವನ್ನು ಪೂರೈಸಿದೆ ಹೌದು ಅಂತಾದ್ರೆ ಸ್ವರ್ಗಲೋಕದಲ್ಲಿರುವಂತ ಎಲ್ಲಾ ಪುಣ್ಯ ಸಂಪಾದನೆಗೆ ಒಳಗಾಗ್ತಾರ ಅಲ್ವೇ? ಅಂತಲ್ಲಿ
ಗಂಗೆ ನೀರು ಸೋಕಕೂಡದು. ಅಂಬಿಗ ಆಶ್ಚರ್ಯಚಕಿತನಾದ, ಪ್ರಶ್ನಿಸಿದ, ಯಾಕೆ ಹೀಗೆ ಎನ್ನುವ ಹಾಗೆ. ಇದಕ್ಕೊಂದು ಕಾರಣ ಉಂಟು. ಗಂಗೆಯ ಮಗನಾಗಿರುವಂತಹ ಭೀಷ್ಮನನ್ನು ವಧಿಸಿದವ ಪಾರ್ಥ. ನಿಜಾರ್ಥದಲ್ಲಿ ಅವಳು ಬಂಜೆ ಎನ್ನುವಂತಹ ವಿಚಾರವನ್ನು ಅರಿತ ತಕ್ಷಣದಲ್ಲಿ ಈ ಎಲ್ಲ ವಿಚಾರವನ್ನು ಅರಿತಂತಹ ಗಂಗೆ ತನ್ನ ಮಗನ ಸಾವಿಗೆ ಕಾರಣನಾದಂತಹ ಪಾರ್ಥನಿಗೆ ಮರೆವು ಬರಲಿ, ತನ್ನ ಮಗನಿಂದಲೇ ಸೋಲು ಸಮಣಿಸಲಿ ಶಾಪವಾಕ್ಯ. ಪರಿಣಾಮವಾಗಿ ಹೀಗೆಲ್ಲ ಆಯಿತು. ನೆನಪಾಗ್ತಾ ಉಂಟಾ? ಈಗ ಒಂದೊಂದೇ ಮಗನೇ ಶಂಕದಿಂದ ಬಂದರೆ ಮಾತ್ರ ತೀರ್ಥ. ನೀವು ಒಮ್ಮೆಲೆ ಮಗನಂತ ಹೇಳಿದ್ರೆ ಆಗುದಿಲ್ಲ, 3 ಸಾರಿ ಹೇಳ್ಬೇಕು. ಹಾಗಲ್ಲ, ಇವಳನ್ನು ಅಂದು ನೋಡಿದ್ದು ನನಗೆ ಸರಿಯಾಗಿ ಈಗ ನೆನಪಾಗ್ತದಲ್ಲ. ಅಂದು ನೋಡುವುದಕ್ಕಿಂತ ಈಗ ಸ್ವಲ್ಪ ಚಂದ ಆಗಿದೆ. ಚಂದವು ತೋರವು ದಪ್ಪವಾಗಿದ್ದಾಳೆ. ದೇವರೇ ಈಗ ಬಾರೆ ಆಗುದಿಲ್ಲ, ಹಾಗೆಲ್ಲ ಆಗುದಿಲ್ಲ, ಮುಟ್ಲಿಕ್ಕಿಲ್ಲ. ಸೇರಿದ ಸಭೆಯಲ್ಲಿ ಅಲ್ಲ, ಮುಟ್ಲಿಕ್ಕೆ ಕೇಳಿದ್ದಲ್ಲ, ಮತ್ತೆಂತದ್ದು ಇಲ್ಲ, ಅದಕ್ಕೊಂದು ಅಂತರ ಅಂತ. ಮಗನ ವಿಷಯವೇ ಇಲ್ಲ. ಅವನಿಗೆ ಹೆಂಡತಿಯ ಮುಖನು ಮದುವೆಯಾಗಿ ತುಂಬಾ ಸಮಯ ಆಯ್ತಲ್ಲ, ಅವನೇ ಒಂದು ಕಷ್ಟ ಕೇಳಬೇಕು. ಹೌದು, ಮದುವೆ ವಿಷಯ ಹೇಳಿದ ತಕ್ಷಣ ಅವ ಮಾನಸಿಕ ಆಗುವುದು. ತುಂಬಿದ ಸಭೆಯಲ್ಲಿ ಆಡಿದ್ದೇನೆ, ಪ್ರತಿಜ್ಞೆ ಮಾಡಿದ್ದೇನೆ, ಇವನ ಬಾಯಿಂದಲೇ ನನ್ನ ಮಗ ಬಬ್ರುವಾಹನ ಹೌದು ಎನ್ನುವುದಾಗಿ ಆಡಿಸಿದ್ದೇನೆ ಎನ್ನುವುದಾಗಿ. ಈಗ ನಾನು ಅಂತ ಹೇಳಿ ನೀವು 3 ಸಾರಿ ಹೇಳಬೇಕು. ಹೇಳ್ತೇನೆ, ತುಂಬಿದ ಇದೇ ಸಭೆಯಲ್ಲಿ ಎಲ್ಲರೂ ಕೇಳಿಸುವಂತೆ ಈ ನನ್ನ ಮಗ ಬಬ್ರುವಾಹನ ನನ್ನ ಮಗ ಹೌದು ಹೌದು ಹೌದು. ಮಹಾಶಯ ನನ್ನ ಅಪ್ಪ ಹೌದು ಹೌದು ಹೌದು. ಒಮ್ಮೆ ಅಪ್ಪಿ ಹಿಡೀರಿ ನೋಡುವ. ಸೊಂಟ ಗಟ್ಟಿ ಉಂಟಪ್ಪ? ಇಲ್ಲ, ಗಟ್ಟಿ ಇತ್ತು ಮಗನೇ. ಸ್ವಾಮಿ, ನಿನ್ನ ಅನುಗ್ರಹ ವಿಶೇಷದಿಂದ ನನ್ನ ಹೆಂಡತಿಯ ಮುಖವನ್ನು ನೋಡುವ ಅವಕಾಶ. ಈಗ ಮುಖ ನೋಡ್ಲಿಕ್ಕೆ ಮಾತ್ರವಲ್ಲ, ನನ್ನ ಮಗನನ್ನು ಕೂಡಿ ಮಾತಾಡುವಂತಹ ಆ ಭಾಗ್ಯ ನನ್ನ ಪಾಲಿಗೆ ದೊರಕಿತು. ಸ್ವಾಮಿ, ಇದೆಲ್ಲದಕ್ಕೂ ಕಾರಣ ನಿನ್ನ ಅನುಗ್ರಹ. ಲೋಕೈಕ್ಯ ವಿಕ್ರಮಿಯಾದಂತಹ ನೀನು ನಿನ್ನ ಭುಜ ಸಿರಿಯಲ್ಲಿ ಒಮ್ಮೆ ಸೋತೆ, ನಿನಗೂ ಸೋಲು ಸವಣಿಸಿತು. ಅದರ ಅರ್ಥ ಏನು? ನಾವು ಸಂಪಾದಿಸಿದಂತಹ ಧನ, ಲಕ್ಷ್ಮಿ ಅಥವಾ ನಮ್ಮ ಭುಜ ಸಿರಿಯಲ್ಲಿ ನಿತ್ಯವೂ ಕುಣಿದಾಡುವಂತಹ ಜಯಸಿರಿ ಒಬ್ಬನ ಬಳಿಯಲ್ಲೇ ಶಾಶ್ವತ ಅಲ್ಲ, ಅದು ಹರಿದಾಡುತ್ತಾ ಹೋಗುತ್ತದೆ ಎನ್ನುವುದಕ್ಕೆ ಕೊನೆಯ ಕಾಲದಲ್ಲಿ ನೀ ಸಾಕ್ಷಿಯಾಗಿ ನಿಂತೆ ನೋಡು. ರಾವಣನಲ್ಲಿದ್ದಂತಹ ವಿಕ್ರಮವನ್ನು ಕಸಿದುಕೊಂಡ ಕಾರ್ತವೀರ್ಯನ ವಿಕ್ರಮವನ್ನು ಭಾರ್ಗವ ಕಸಿದುಕೊಂಡ, ಭಾರ್ಗವನಿಂದ ಭೀಷ್ಮ, ಭೀಷ್ಮನಿಂದ ಪಾರ್ಥನಿಂದ ಈ ಬಬ್ರುವಾಹನ. ಜಯಲಲನೆ ಎನ್ನುವುದು ಯಾವತ್ತಿದ್ದರೂ ಚಂಚಲ ಜಯಲಲನೆ ಎನ್ನುವಂತಹ ಈ ಪುಣ್ಯ ಕಥಾಭಾಗದ ಕಥಾಂತರ್ಗತವಾದಂತಹ ತತ್ವವೇ ಪ್ರಸಾದವೆನಿಸಿ ಈ ಆಖ್ಯಾನವನ್ನು ಯಾರು ಆಡುತ್ತಾರೋ, ಆಡಿಸುತ್ತಾರೋ, ನೋಡುವುದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತಾರೋ ಅಂಥವರೆಲ್ಲವರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ, ವರಪ್ರದ ಗಣಪತಿ ದೇವರು, ಶ್ರೀ ರಾಜರಾಜೇಶ್ವರಿ ಮಾತೆ, ದುರ್ಗಾ ಪರಮೇಶ್ವರಿ ತಾಯಿಯು ಆಯುಷ್ಯ ಆರೋಗ್ಯ ಭಾಗ್ಯವನ್ನಿತ್ತು ಕಾಪಾಡಲೆನ್ನುವ ಹಾಗೆ ಪ್ರಾರ್ಥಿಸುತ್ತಾ ಮಂಗಳ ಗೀತೆಯನ್ನು ಹಾಡುವ ಅಪ್ಪಣೆಯನ್ನು ಬೇಡೋಣ. ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ, ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ, ಕರುಣಸಾಗರ ಗುರು ವಿಶ್ವಮಾನ್ಯ, ಕರುಣಸಾಗರ ದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ. ಶರಣೋ ಮಯೂರವಾಹನ ದೇವ ದೇವ, ಶರಣೋ ಮಯೂರವಾಹನ ದೇವ ದೇವ, ಚರಣಕ್ಕೆ ಮಣಿಬೆವು ಗಳಿವೆಳಿಮಾನೋ, ಚರಣಕ್ಕೆ ಮಣಿಬೆವು ಗಳಿವೆಳಿಮಾನೋ. ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ, ಕರುಣಸಾಗರ ದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ ಧರೆಯುಳುವುದರಿಂದ ಬಾಬತ್ತಿಗೆ ಪ್ರತಿ ತೋದಿ ಧರೆಯುಳುವುದರಿಂದ ಬಾಬತ್ತಿಗೆ ಪ್ರಗತವಾಗಿ ನದಿಪಡಿ ಪುಣ್ಯಗೆ ಶರಣಾಗತರಿಗೆ ಪರಿವಾರ ಗುರುವಾರ ಮೋಹರಗೆ ಮಂಗಲಂ ಜಯ ಮಂಗಲಂ ಮಂಗಲಂ ನಿತ್ಯ ಮಂಗಲಂ. ಭ್ರಮರಾಂಬಿಗೆ ರಾಜರಾಜೇಶ್ವರಿಗೆ ಮಹಾಗಣಪಗೆ ಶ್ರೀ
ಸುಬ್ರಹ್ಮಣ್ಯಗೆ ಮಂಗಲ ಶುಭ ಮಂಗಲ